ಸೊ ಹೆಲೋ ಎವ್ರಿವನ್, ನಾನು ಕಾರ್ತಿಕ್. ಸೈಲಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾವೊಂದು ಹೊಸ ವಿಡಿಯೋ ಆಗಿ ಬಂದಿದೆ, ಒಂದು ಹೊಸ ಟಾಪಿಕ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ಹೇಳ್ತಾ ಇರ್ತೇನೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರೂ ಸಬ್ಜೆಕ್ಟ್ಸಿನ ವಿಡಿಯೋಸ್, ನೀಟ್ ರಿಲೇಟೆಡ್ ಅಂತ ವಿಡಿಯೋಸ್ಗಳು, ಚಾಪ್ಟರ್ ವಿಡಿಯೋಸ್, ಟಾಪಿಕ್ ವಿಡಿಯೋಸನ್ನು ನಮ್ಮ ಚಾನೆಲ್ನಲ್ಲಿ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದೆಲ್ಲ ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ ಮತ್ತು ನೋಟ್ಸ್ಗಳು ನಿಮಗೆ ಬೇಕಿದ್ದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ನಾವು ನಮ್ಮ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ ಲಿಂಕ್ ಹಾಕಿಟ್ಟಿರ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ಸ್ಲೈಡ್ಸ್ ಅಥವಾ ನೋಟ್ಸನ್ನು ಆಕ್ಸೆಸಬಲ್ ಮಾಡ್ಕೊಬೋದು. ಸರಿ, ಸೊ ಹಾಗಿದ್ರೆ ಇವತ್ತಿನ ವಿಡಿಯೋ ಸೆಷನನ್ನು ಶುರು ಮಾಡೋಣ. ಓಕೆ, ಸೊ ನಾವು ಇವತ್ತು ಪಾಠ ಮಾಡಕ್ಕೆ ಹೋಗ್ತಿರುವಂಥದ್ದು, ಕಲಿಯಕ್ಕೆ ಹೋಗ್ತಿರುವಂಥದ್ದು ಫ್ಲವರ್ನ ಬಗ್ಗೆ. ಸೊ ಫ್ಲವರ್ನ ಬಗ್ಗೆ ಕಲಿಯಕ್ಕಿಂತ ಮುಂಚೆ ಇನ್ಫ್ಲೋರಸೆನ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇನ್ಫ್ಲೋರಸೆನ್ಸ್ ಒಂದು ಗ್ರೂಪ್ ಆಫ್ ಫ್ಲವರ್ಸ್ ಅಥವಾ ಕ್ಲಸ್ಟರ್ ಆಫ್ ಫ್ಲವರ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಫ್ಲೋರಲ್ ಆಕ್ಸಿಸ್ ಅಲ್ಲಿ ಫ್ಲವರ್ಸ್ಗಳು ಅರೇಂಜ್ ಆಗಿರುತ್ತೆ. ಸೊ ಅದನ್ನೇ ನಾವು ಇನ್ಫ್ಲೋರಸೆನ್ಸ್ ಅಂತ ಕರೆಯುವಂಥದ್ದು. ಓಕೆನಾ, ದಿ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್, ಅದನ್ನೇ ಇನ್ಫ್ಲೋರಸೆನ್ಸ್ ಅಂತ ಕರೆಯುವಂಥದ್ದು. ಓಕೆ, ಸರಿ, ಹಾಗಿದ್ರೆ ಇನ್ನು ಫ್ಲವರ್ಸ್ ಅಂದ್ರೆ ಏನು? ಫ್ಲವರ್ಸ್ ಎಲ್ಲಿಂದ ಬರುತ್ತೆ? ಫ್ಲವರ್ ಅನ್ನುವಂಥದ್ದು ಶೂಟಿನ ಮಾಡಿಫಿಕೇಶನ್, ಒಂದು ಶೂಟಿನ ಮಾಡಿಫೈಡ್ ಶೂಟಿಂದಾನೆ ಫ್ಲವರ್ ಬರುವಂಥದ್ದು. ಓಕೆ, ಸೊ ಇದು ಬರಬೇಕು ಅಂತ ಹೇಳಿದ್ರೆ ಶೂಟಲ್ಲಿರುವಂಥ ಎಪಿಕಲ್ ಮೆರಿಸ್ಟಮ್ಮು ಚೇಂಜ್ ಆಗಬೇಕು. ಏನಾಗಿ? ಫ್ಲೋರಲ್ ಮೆರಿಸ್ಟಮ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಮತ್ತೆ ಇಂಟರ್ನೋಡ್ಸ್ ಡು ನಾಟ್ ಎಲಾಂಗೇಟ್ ಆ್ಯಂಡ್ ದಿ ಆಕ್ಸಿಸ್ ಗೆಟ್ಸ್ ಕಂಡೆನ್ಸ್ಡ್. ಓಕೆ, ಸೊ ಸ್ಟೆಮ್ಸ್ ಅಲ್ಲಿ ನೋಡ್ಸ್ ಆ್ಯಂಡ್ ಇಂಟರ್ನೋಡ್ಸ್ ಅನ್ನೋ ಸೆಕ್ಷನ್ಸ್ಗಳಿದೆಯಲ್ಲ, ಅದರಲ್ಲಿ ಇಂಟರ್ನೋಡ್ಸ್ ಅನ್ನುವಂಥದ್ದು ಎಲಾಂಗೇಟ್ ಆಗಲ್ಲ, ಆಕ್ಸಿಸ್ ಅನ್ನುವಂಥದ್ದು ಕಂಡೆನ್ಸ್ ಆಗುತ್ತೆ. ಓಕೆ, ಇನ್ನು ದಿ ಏಪೆಕ್ಸ್ ಪ್ರೊಡ್ಯೂಸಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲೋರಲ್ ಅಪೆಂಡೇಜಸ್. ಏಪೆಕ್ಸ್ ಏನು ಮಾಡುತ್ತೆ? ಫ್ಲೋರಲ್ ಅಪೆಂಡೇಜಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಸೈಡ್ಸ್ ಅಲ್ಲಿ, ಅದನ್ನೇ ನಾವು ಲ್ಯಾಟರಲಿ ಅಂತ ಕರೆಯುವಂಥದ್ದು. ಅಟ್ ಸಕ್ಸಸಿವ್ ನೋಟ್ಸ್ ಇನ್ಸ್ಟೆಡ್ ಆಫ್ ಲೀವ್ಸ್ ಬೇಸಿಕಲಿ. ಓಕೆ, ಸೊ ಲೀವ್ಸ್ ಬರುವಂಥ ಜಾಗದಲ್ಲಿ ನಮಗೆ ಫ್ಲೋರಲ್ ಅಪೆಂಡೇಜಸ್ ಬರುತ್ತೆ ಸೈಡ್ಸ್ ಇಂದ, ಅಂದರೆ ಲ್ಯಾಟರಲಿ. ಓಕೆ, ಸರಿ, ಇನ್ನು ಇನ್ಫ್ಲೋರಸೆನ್ಸ್ ಅಲ್ಲಿ ನಮಗೆ 2 ಟೈಪ್ಸ್ ಬರುತ್ತೆ. ಒಂದು ರೆಸಿಮೋಸ್ ಇನ್ಫ್ಲೋರಸೆನ್ಸ್ ಮತ್ತೆ ಸೈಮೋಸ್ ಇನ್ಫ್ಲೋರಸೆನ್ಸ್. ಓಕೆ, ಸೊ ರೆಸಿಮೋಸ್ ಇನ್ಫ್ಲೋರಸೆನ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಆಕ್ರೋಪೆಟಲ್ ಅರೇಂಜ್ಮೆಂಟ್ ಬರುತ್ತೆ. ಆಕ್ರೋಪೆಟಲ್ ಅರೇಂಜ್ಮೆಂಟ್ ಅಲ್ಲಿ ಏನಾಗುತ್ತೆ? ಯಂಗ್ ಫ್ಲವರ್ಸು ಟಾಪಲ್ಲಿ ಬರುತ್ತೆ, ಓಲ್ಡರ್ ಫ್ಲವರ್ಸು ಬೇಸಲ್ಲಿ ಬರುತ್ತೆ. ಓಕೆ, ಯಂಗ್ ಫ್ಲವರ್ಸು ಇನ್ಫ್ಲೋರಸೆನ್ಸ್ ಅಲ್ಲಿ ಟಾಪಲ್ಲಿ ಬರುತ್ತೆ, ಓಲ್ಡರ್ ಫ್ಲವರ್ಸು ಬೇಸಲ್ಲಿ ಬರುತ್ತೆ. ಓಕೆ, ಸೊ ಒಂದು ಆಕ್ಸಿಸ್ ಅನ್ನ ನಾವಿಲ್ಲಿ ಬರೆಯೋದಾದ್ರೆ, ಸೊ ಇಲ್ಲಿ ಫ್ಲವರ್ಸ್ಗಳನ್ನ ನಾವು ಬಿಡಿಸ್ತಾ ಹೋದ್ರೆ ಟಿಪ್ಪಲ್ಲಿ ಏನಾಗುತ್ತೆ? ಯಂಗರ್ ಫ್ಲವರ್ಸ್ ಬಂದ್ರೆ ಬೇಸ್ ಜಾಗದಲ್ಲಿ ಓಲ್ಡರ್ ಫ್ಲವರ್ಸ್ಗಳು ಒರಿಜಿನೇಟ್ ಆಗಕ್ಕೆ ಶುರು ಆಗುತ್ತೆ. ಇಂಥ ಇನ್ಫ್ಲೋರಸೆನ್ಸ್ ಅನ್ನು ನಾವು ಸಿಂಪ್ಲಿ ರೆಸಿಮೋಸ್ ಇನ್ಫ್ಲೋರಸೆನ್ಸ್ ಅಂತ ಕರಿತೀವಿ. ಇನ್ನು ಸೈಮೋಸ್ನ ಕೇಸಲ್ಲಿ ಬಂದ್ರೆ, ಸೈಮೋಸ್ ಅಲ್ಲಿ ಒನ್ಸ್ ಅಗೇನ್ ಒಂದು ಆಕ್ಸಿಸ್ ಅನ್ನೋದನ್ನ ನಾವು ಬಿಡಿಸೋದಾದ್ರೆ, ಒಂದು ಆಕ್ಸಿಸ್ ಅಲ್ಲಾದ್ರೆ ಸೊ ನಮಗೆ ಓಲ್ಡರ್ ಫ್ಲವರ್ಸ್ ಟಿಪ್ಪಲ್ಲಿದ್ದರೆ ಯಂಗರ್ ಫ್ಲವರ್ಸ್ಗಳು ನಮಗೆ ಸೈಡ್ಸ್ ಕೆಳಗಡೆ ಬರ್ತಾ ಇರುತ್ತೆ. ಸೊ ಇಂಥ ಅರೇಂಜ್ಮೆಂಟ್ ಅನ್ನು ನಾವು ಬೇಸಿ ಪೆಟಲ್ ಅರೇಂಜ್ಮೆಂಟ್ ಅಂತ ಕರಿಬಹುದು. ಓಕೆ, ಬೇಸಿ ಪೆಟಲ್. ರೆಸಿಮೋಸ್ ಅಲ್ಲಿ ಆಕ್ರೋಪೆಟಲ್ ಆದ್ರೆ ಸೈಮೋಸ್ ಅಲ್ಲಿ ಬೇಸಿ ಪೆಟಲ್ ಅರೇಂಜ್ಮೆಂಟ್ ಇರುತ್ತೆ. ಸರಿ, ಇನ್ನೊಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಸೊ ಸೈಮೋಸ್ ಇನ್ಫ್ಲೋರಸೆನ್ಸ್ ಅಲ್ಲಿ ನಾವಿಲ್ಲಿ ನೋಡ್ಬೋದಲ್ವಾ, ಇಲ್ಲೊಂದು ಓಲ್ಡರ್ ಫ್ಲವರ್ ಟಿಪ್ಪಲ್ಲಿ ಕೂತಿದೆ. ಒಂದು ಸ್ವಲ್ಪ ಜಾಸ್ತಿ ಮೆಚ್ಯೂರ್ ಆಗಿರುವಂಥ ಓಲ್ಡರ್ ಫ್ಲವರ್ ಏನಾಗಿದೆ? ಟಿಪ್ಪಲ್ಲಿ ಕೂತಿದೆ. ಈ ರೀತಿ ಟಿಪ್ಪಲ್ಲಿ ಕೂತಿರೋದ್ರಿಂದ ಆ ಆಕ್ಸಿಸ್ ಅನ್ನುವಂಥದ್ದು ಏನಿದೆಯಾ, ಇದು ಲೆಂಥನಿಂಗ್ ಆಫ್ ದಿ ಆಕ್ಸಿಸ್, ಈ ಆಕ್ಸಿಸ್ ಏನಿದೆಯಲ್ಲ ಇದು ಕಂಟಿನ್ಯೂಸ್ ಆಗಿ ಗ್ರೋ ಆಗಕ್ಕಾಗಲ್ಲ. ಸೊ ಇದೊಂದು ಆಕ್ಸಿಸ್ ಅಂತ ಅನ್ಕೊಂಡ್ರೆ, ಇಲ್ಲಿ ಟಿಪ್ಪಲ್ಲಿ ಒಂದು ಮೆಚ್ಯೂರ್ ಫ್ಲವರ್ ಕೂತ್ಕೊಂಡಿದೆ, ಓಲ್ಡರ್ ಫ್ಲವರ್ ಕೂತ್ಕೊಂಡಿದೆ ಅಂತ ಹೇಳಿದ್ರೆ ಈ ಟಿಪ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಎಲಾಂಗೇಟ್ ಆಗಕ್ಕಾಗತ್ತಾ? ಇಲ್ಲ, ಯಾಕೆಂದ್ರೆ ಅದು ಟಿಪ್ಪಲ್ಲಿ ಬಂದ್ಬಿಟ್ಟು ಓಲ್ಡರ್ ಫ್ಲವರ್ ಬಂದು ಮೆಚ್ಯೂರ್ಡ್ ಆಗಿ ಕೂತಿದೆ. ಇನ್ನು ಯಂಗರ್ ಫ್ಲವರ್ಸ್ ಎಲ್ಲ ಬೇಸಲ್ಲಿ ಬಂದು ಅರೇಂಜ್ ಆಗ್ತಾ ಇರುತ್ತೆ. ಹೊಸ ಫ್ಲವರ್ಸ್ಗಳೆಲ್ಲ ಬೇಸಲ್ಲಿ ಬಂದು ಅರೇಂಜ್ ಆಗುತ್ತೆ. ಮೇಲ್ಗಡೆ ನಮಗೆ ಒಂದು ಓಲ್ಡರ್ ಫ್ಲವರ್ ಬಂದು ಕೂತ್ಕೊಂಡಿರುತ್ತೆ. ಎಲ್ಲಿ? ಸೈಮೋಸ್ ಇನ್ಫ್ಲೋರಸೆನ್ಸ್ ಅಲ್ಲಿ. ಸೊ ಹಾಗಾಗಿನೇ ಅದನ್ನ ಬೇಸಿ ಪೆಟಲ್ ಆರ್ಡರ್ ಅಂತ ಕರೆಯುವಂಥದ್ದು. ಎಕ್ಸಾಂಪಲ್ ನಮಗೆ ಜಾಸ್ಮಿನ್ ನ ಎಕ್ಸಾಂಪಲ್ ನ ತಗೊಬಹುದು. ಓಕೆ, ಸೊ ಇದರ ಮೇನ್ ಆಕ್ಸಿಸ್ ಅನ್ನುವಂಥದ್ದು ನಾನು ಹೇಳಿದ್ದೆ, ಇದೇ ಆಕ್ಸಿಸ್ ಅಂತ ಅನ್ಕೊಳ್ಳಿ, ಮೇನ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಅದು ಟರ್ಮಿನೇಟ್ ಆಗುತ್ತೆ, ಅದ್ರ ಟಿಪ್ಪಲ್ಲಿ ಆಲ್ಮೋಸ್ಟ್ ಟರ್ಮಿನೇಟ್ ಆಗೋಗುತ್ತೆ. ಟರ್ಮಿನೇಟ್ ಅಂತ ಹೇಳಿದ್ರೆ ಮೇನ್ ಆಕ್ಸಿಸ್ ಅಲ್ಲಿಗೆ ನಿಂತ್ಕೊಂಡು ಹೋಗ್ಬಿಡುತ್ತೆ. ಒಂದು ಫ್ಲವರ್ ಆದಿದ ತಕ್ಷಣ ಮೇನ್ ಆಕ್ಸಿಸ್ ಅಲ್ಲಿಗೆ ಎಂಡ್ ಆಗಿ ಹೋಗುತ್ತೆ. ಓಕೆ, ಸೊ ಟರ್ಮಿನೇಟ್ಸ್ ಇನ್ ಅ ಫ್ಲವರ್. ಸೊ ಹಾಗಾಗಿನೇ ಈ ಮೇನ್ ಆಕ್ಸಿಸ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಹೇಳ್ತೀವಿ ಲಿಮಿಟೆಡ್ ಇನ್ ಗ್ರೋತ್ ಅಂತ ಹೇಳ್ಕೊಂಡು. ಓಕೆ, ಸರಿ, ಏನೇನಿರುತ್ತೆ? ಮೇನ್ ಆಕ್ಸಿಸ್ ಅನ್ನುವಂಥದ್ದು ಟರ್ಮಿನೇಟ್ಸ್ ಇನ್ ಅ ಫ್ಲವರ್, ಲಿಮಿಟೆಡ್ ಇನ್ ಗ್ರೋತ್ ಆಗಿರುತ್ತೆ, ಬೇಸಿ ಪೆಟಲ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿರುತ್ತೆ ಸೈಮೋಸ್ ಇನ್ಫ್ಲೋರಸೆನ್ಸ್ ಅಲ್ಲಿ ಅಲ್ವಾ. ಸೊ ಸೈಮೋಸ್ ಅಲ್ಲಿ ನೋಡಿ ಬೇಸಿ ಪೆಟಲ್ ಅರೇಂಜ್ಮೆಂಟ್ ಇರುತ್ತೆ. ಇನ್ನು ರೆಸಿಮೋಸ್ ಅಲ್ಲಿ ಮೇನ್ ಆಕ್ಸಿಸ್ ಅನ್ನುವಂಥದ್ದು ಕಂಟಿನ್ಯೂಸ್ ಟು ಗ್ರೋ.
ಓಕೆ, ಸೊ ಮೇನ್ ಆಕ್ಸಿಸ್ ಅನ್ನುವಂಥದ್ದು ಇದು ಮೇನ್ ಆಕ್ಸಿಸ್ ಆದ್ರೆ ಇದರ ಟಿಪ್ಪಲ್ಲಿ ಯಾವುದೇ ಫ್ಲವರ್ಸ್ಗಳು ಕೂತಿಲ್ಲ ಅಲ್ವಾ. ಸೊ ಹಾಗಾಗಿ ಅದು ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರ್ಬೋದು. ಹೊಸ ಯಂಗರ್ ಆದಂತ ಫ್ಲವರ್ಸ್ಗಳಿಗೆ ಹುಡ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಎಲ್ಲಿ ರೆಸಿಮೋಸ್ ಇನ್ಫ್ಲೋರಸೆನ್ಸ್ ಅಲ್ಲಿ ಈ ರೀತಿ ಅರೇಂಜ್ಮೆಂಟ್ ಇರೋದ್ರಿಂದಾನೆ ಅದನ್ನ ನಾವು ಆಕ್ರೋಪೆಟಲ್ ಅರೇಂಜ್ಮೆಂಟ್ ಅಂತ ಕರಿಬಹುದು. ಆಕ್ರೋಪೆಟಲ್ ಸಕ್ಸೆಷನ್, ಆಕ್ರೋಪೆಟಲ್ ಅರೇಂಜ್ಮೆಂಟ್ ಇರುತ್ತೆ. ಓಕೆ, ಸೊ ಫ್ಲವರ್ಸ್ ಅನ್ನುವಂಥದ್ದು ಬಾಂಡ್ ಲ್ಯಾಟ್ರಲಿ ಅಂತ ಹೇಳಿದ್ರೆ ಸೈಡ್ಸ್ ಅಲ್ಲಿ ಬಂದಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಎಕ್ಸಾಂಪಲ್ ಕ್ಯಾಶಿಯಾ ಇದೆ. ಓಕೆ, ಸೊ ಈ ಕೇಸಲ್ಲಿ ಏನಾಗುತ್ತೆ, ಮೇನ್ ಆಕ್ಸಿಸ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಯಾಕೆ, ಯಾವುದೇ ಟರ್ಮಿನೇಷನ್ ಇಲ್ಲ. ಮೇನ್ ಆಕ್ಸಿಸ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಹೊಸ ಫ್ಲವರ್ಗಳು ಹುಡ್ತಾ ಹೋಗುತ್ತೆ ಸೈಡ್ಸ್ ಇಂದ ರೆಸಿಮೋಸ್ ಇನ್ಫ್ಲೋರಸೆನ್ಸ್ ಅಲ್ಲಿ. ಓಕೆ, ಸರಿ. ಸೊ ಇಲ್ಲಿ ನೀವು ನೋಡ್ಬೋದು ಯಂಗ್ ಫ್ಲವರ್ಸ್ ಅನ್ನುವಂಥದ್ದು ಮೇಲಿದೆ ಮತ್ತೆ ಓಲ್ಡರ್ ಫ್ಲವರ್ಸ್ ಅನ್ನುವಂಥದ್ದು ಕೆಳಗಡೆ ಬರುತ್ತೆ. ಸೊ ದ್ಯಾಟ್ಸ್ ವೈ ಅದನ್ನ ಆಕ್ರೋಪೆಟಲ್ ಸಕ್ಸೆಷನ್ ಅಂತ ಕರೆಯುವಂಥದ್ದು. ಓಕೆ, ಸರಿ. ಇನ್ನು ಫ್ಲವರ್ನ ಕೇಸಲ್ಲಿ ಬರೋದಾದ್ರೆ, ಫ್ಲವರ್ ಅನ್ನುವಂಥದ್ದು ಒಂದು ಪ್ಲಾಂಟಿನ ಏನು ರೀಪ್ರೊಡಕ್ಟಿವ್ ಆದಂತ ಆರ್ಗನ್ ಅಲ್ವಾ. ರೀಪ್ರೊಡಕ್ಟಿವ್ ಆರ್ಗನ್ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ, ಒಂದು ಮಾಡಿಫೈಡ್ ಶೂಟ್ ಇಂದ ಒರಿಜಿನೇಟ್ ಆಗುವಂತ ಆರ್ಗನ್, ರೀಪ್ರೊಡಕ್ಟಿವ್ ಆರ್ಗನ್ ಫ್ಲವರ್. ದೆನ್ ಕಂಡೆನ್ಸ್ ಸ್ಟ್ರಕ್ಚರ್ ಇಂಟರ್ನೋಡ್ಸ್ ಅನ್ನುವಂಥದ್ದು ಎಲಾಂಗೇಟ್ ಆಗಲ್ಲ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ. ದೆನ್ ಇನ್ನೊಂದು ಫ್ಲವರ್ ಅಲ್ಲಿ ಬೇಸಿಕಲಿ ವೋಲ್ಸ್ ಅಂತ ನಾವು ಕರಿತೀವಿ, ಪಾರ್ಟ್ಸ್ ಆಫ್ ಅ ಫ್ಲವರ್. ಓಕೆನಾ, 4 ವೋಲ್ಸ್ ಇರುತ್ತೆ ಫ್ಲವರ್ ಅಲ್ಲಿ. ಸೊ ಅದರಲ್ಲಿ ನಾನ್ ಎಸೆನ್ಷಿಯಲ್ ಅಥವಾ ಆಕ್ಸೆಸರಿ ಅಂತ ಕರೆಯೋದು. ಓಕೆ, ನಾನ್ ಎಸೆನ್ಷಿಯಲ್ ಅಥವಾ ಎಸೆನ್ಷಿಯಲ್ ಅಂತ ಹೇಳುವಂಥದ್ದು ಯಾವ ಕಾಂಟೆಕ್ಸ್ಟ್ ನ ಮೇಲೆ ಅಂತ ಹೇಳಿದ್ರೆ ಅದು ರಿಪ್ರೊಡಕ್ಷನ್ ಅಲ್ಲಿ ಏನು ರೋಲ್ ಅನ್ನ ಮಾಡ್ತಿದೆ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ನಾವು ನಾನ್ ಎಸೆನ್ಷಿಯಲ್ ಅಥವಾ ಎಸೆನ್ಷಿಯಲ್ ಅಂತ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ ಅನ್ನುವಂಥದ್ದು ಡೈರೆಕ್ಟ್ ಆಗಿ ರಿಪ್ರೊಡಕ್ಷನ್ ಅಲ್ಲಿ ಅದರ ರೋಲ್ ಅನ್ನ ಟೇಕ್ ಪಾರ್ಟ್ ಮಾಡ್ತಾ ಇದೆ ಅಲ್ವಾ. ಒಂದು ರೋಲ್, ಡೈರೆಕ್ಟ್ ರೋಲ್ ಇದೆ ರಿಪ್ರೊಡಕ್ಷನ್ ಅಲ್ಲಿ, ಎಲ್ಲಿ ಎಸೆನ್ಷಿಯಲ್ ವೋಲ್ಸ್ಗೆ. ಓಕೆ, ಇನ್ನು ನಾನ್ ಎಸೆನ್ಷಿಯಲ್ ವೋಲ್ಸ್ ಅನ್ನುವಂಥದ್ದು ಡೈರೆಕ್ಟ್ ಆಗಿ ರಿಪ್ರೊಡಕ್ಷನಲ್ ರೋಲ್ ಇಲ್ಲದೆ ಇರ್ಬೋದು, ಬಟ್ ಏನ್ ಮಾಡುತ್ತೆ, ಅದರ ಕೇಲಿಕ್ಸ್ ಮತ್ತೆ ಕೊರೋಲಾಸ್ ಪೆಟಲ್ಸ್ ಎಲ್ಲ ಏನ್ ಮಾಡುತ್ತೆ, ಆ ಬೇರೆ ಬೇರೆ ಪಾಲಿನೇಟರ್ಸ್ಗಳನ್ನೆಲ್ಲ ಇನ್ಸೆಕ್ಟ್ಸ್ ಎಲ್ಲ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಸೊ ಇದಕ್ಕೊಂದು ಎಕ್ಸ್ಟ್ರಾ ರೋಲ್ ಇದೆ. ಎಕ್ಸ್ಟ್ರಾ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ರೋಲ್ ಇದಕ್ಕೆ ಇರುವಂತದ್ದು. ಬಟ್ ಆ ರೋಲು ಡೈರೆಕ್ಟ್ಲಿ ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಅದಕ್ಕೆ ನಾವು ಅದನ್ನ ನಾನ್ ಎಸೆನ್ಷಿಯಲ್ ಅಂತ ಕರೆಯುವಂಥದ್ದು. ನಾನ್ ಎಸೆನ್ಷಿಯಲ್ ಅಲ್ಲಿ ನಮಗೆ ಕೇಲಿಕ್ಸ್ ಮತ್ತು ಕೊರೋಲಾ ಬಂದ್ರೆ ಇದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಇದಂತ ಆಂಡ್ರೋಶಿಯಂ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಇದಂತ ಗೈನೋಶಿಯಂ ಬರುತ್ತೆ 4 ವೋಲ್ಸ್ ಅಲ್ಲಿ. ಓಕೆ, ಯಾವ್ದು ಕೇಲಿಕ್ಸ್, ಕೊರೋಲಾ, ಆಂಡ್ರೋಶಿಯಂ, ಗೈನೋಶಿಯಂ 4 ವೋಲ್ಸ್. ಅದರಲ್ಲಿ ಎಸೆನ್ಷಿಯಲ್ ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ ಬಂದ್ರೆ ನಾನ್ ಎಸೆನ್ಷಿಯಲ್ ಅಥವಾ ಆಕ್ಸೆಸರಿ ಆಗಿ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ನಮಗೆ ಕೇಲಿಕ್ಸ್ ಮತ್ತೆ ಕೊರೋಲಾ ಬರುತ್ತೆ. ಓಕೆ, ಸೊ ಈ ಒಂದು ಚಾಪ್ಟರ್ನ ಇಂಪಾರ್ಟೆನ್ಸ್ ಏನು ಅಥವಾ ಒಂದು ಸ್ವಲ್ಪ ಈ ಒಂದು ಟಾಪಿಕ್ನ ಯುನೀಕ್ನೆಸ್ ಏನು ಅಂತ ಹೇಳಿದ್ರೆ ಇದ್ರಲ್ಲಿ ಸುಮಾರು ಟರ್ಮಿನಾಲಜೀಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ಟರ್ಮಿನಾಲಜೀಸ್ಗಳನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಆ ಟರ್ಮಿನಾಲಜೀಸ್ಗಳು ಎಲ್ಲೆಲ್ಲಿ ಬರುತ್ತೆ, ಅಟ್ ದ ಸೇಮ್ ಟೈಮ್ ಅದಕ್ಕೆ ಎಕ್ಸಾಂಪಲ್ಸ್ ಆಗಿ ಏನೇನು ಬರುತ್ತೆ ಅನ್ನೋದನ್ನೆಲ್ಲ ಪ್ರಾಪರ್ ಆಗಿ ನೀವು ನೆನ್ಪಿಟ್ಕೊಂಡ್ರೆ ಈ ಚಾಪ್ಟರ್ ನಿಮಗೆ ಔಟ್ ಆಫ್ 100% ನಿಮಗೆ ಕ್ಲಿಯರ್ ಆಗಿ ಹೋಗುತ್ತೆ. ಇದರಲ್ಲಿ ಏನು ಕಾಂಪ್ಲಿಕೇಟೆಡ್ ಆದಂಥದ್ದು ಏನೂ ಇಲ್ಲ. ಏನು ಅಂತ ಹೇಳಿದ್ರೆ ಬಹಳಷ್ಟು ಟರ್ಮಿನಾಲಜೀಸ್ಗಳು ಬರ್ತಾ ಹೋಗುತ್ತೆ. ಆ ಟರ್ಮಿನಾಲಜೀಸ್ಗಳನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಬೇಕಾಗುತ್ತೆ. ಓಕೆ, ಸರಿ. ಇನ್ನೊಂದು ಇದು ಪಾರ್ಟ್ಸ್ ಆಫ್ ಅ ಫ್ಲವರ್, ಒಂದು ಟಿಪಿಕಲ್ ರೆಪ್ರೆಸೆಂಟೇಷನ್ ಆಫ್ ಅ ಫ್ಲವರ್ ಅಂತ ತಗೊಂಡ್ರೆ ಇಲ್ಲಿ ನಮಗೆ ಸ್ಟೇಮನ್ ಇದೆ ಅಲ್ವಾ. ಸ್ಟೇಮನ್ ಅನ್ನುವಂಥದ್ದು ಆಂಡ್ರೋಶಿಯಂನ ಪಾರ್ಟ್ ಆದ್ರೆ ಪಿಸ್ಟಿಲ್ ಅನ್ನುವಂಥದ್ದು ಗೈನೋಶಿಯಂನ ಪಾರ್ಟ್ ಆಗುತ್ತೆ. ಇಲ್ಲಿ ನಮಗೆ ಪೆಟಲ್ ಮತ್ತೆ ಸೆಪೆಲ್ಗಳು ಸಹ ಇದೆ. ಇಲ್ಲಿ ಪೆಟಲ್ ನೋಡಿ ಕಲರ್ಫುಲ್ ಆಗಿದೆ ಅಲ್ವಾ, ಕಲರ್ಫುಲ್ ಆಗಿರೋದ್ರಿಂದಾನೆ ಪಾಲಿನೇಟರ್ಸ್ ಅನ್ನ ದೂರದಿಂದ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಫ್ಲವರ್ ಅನ್ನುವಂಥದ್ದು ಇಫ್ ಇಟ್ ಹ್ಯಾಸ್ ಬೋತ್ ಸೆಕ್ಸ್ ಆರ್ಗನ್ಸ್ ಪ್ರೆಸೆಂಟ್ ಆಗಿದ್ರೆ ಅದನ್ನು ನಾವು ಬೈಸೆಕ್ಷನ್ ಅಂತ ಕರಿತೀವಿ. ಒಂದು ಫ್ಲವರ್ ಅಲ್ಲಿ ಒಂದು ಸೆಕ್ಸ್ ಆರ್ಗನ್, ಒಂದು ಫ್ಲವರ್ ಅಲ್ಲಿ ಜಸ್ಟ್ ಆಂಡ್ರೋಶಿಯಂ ಮಾತ್ರ ಇದೆ, ಇನ್ನೊಂದು ಫ್ಲವರ್ ಅಲ್ಲಿ ಜಸ್ಟ್ ಗೈನೋಶಿಯಂ ಮಾತ್ರ ಇದೆ. ಸೊ ಸಪರೇಟ್ ಆಗಿದ್ರೆ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ಗಳು ಸಪರೇಟ್ ಆಗಿದ್ರೆ ಅಂತ ಫ್ಲವರ್ಸ್ ಅನ್ನ ನಾವು ಯೂನಿಸೆಕ್ಷನ್ ಅಂತ ಕರಿತೀವಿ. ಯಾಕೆ, ಮೇಲ್ ಫ್ಲವರ್ ಆದ್ರೆ ಬರೀ ಮೇಲ್ ಇರುತ್ತೆ, ಮೇಲ್ ಪಾರ್ಟ್ಸ್ ಇರುತ್ತೆ, ಫಿಮೇಲ್ ಫ್ಲವರ್ ಆದ್ರೆ ಬರೀ ಫಿಮೇಲ್ ಪಾರ್ಟ್ ಇರುತ್ತೆ. ಅದಕ್ಕೆ ನಾವು ಹೇಳುವಂಥದ್ದು ಓನ್ಲಿ 1 ಸೆಕ್ಸ್ ಆರ್ಗನ್ ಇಸ್ ಪ್ರೆಸೆಂಟ್ ಇನ್ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ. ಬೈಸೆಕ್ಷುವಲ್ ಫ್ಲವರ್ಸ್ ಅಲ್ಲಾದ್ರೆ 2 ಪಾರ್ಟ್ಸ್ಗಳು ಮೇಲ್ ಅಂಡ್ ಫಿಮೇಲ್ ಪಾರ್ಟ್ಸ್ಗಳು ಒಂದೇ ಫ್ಲವರ್ ಅಲ್ಲಿ ಎಕ್ಸಿಸ್ಟಿಂಗ್ ಆಗಿರುತ್ತೆ. ಓಕೆ, ಇನ್ನು ಫ್ಲವರ್ ನ ಸಿಮೆಟ್ರಿ ಬಗ್ಗೆ ನೋಡೋಣ. ಓಕೆ, ಸೊ ನಾವು ಆನಿಮಲ್ಸಿನ ಫೈಲಮ್ಸ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಸಿಮೆಟ್ರಿ ಬಗ್ಗೆ ನೋಡಿದ್ವಿ. ಅಲ್ಲೂ ಸಹ ನಮಗೆ ರೇಡಿಯಲ್ ಸಿಮೆಟ್ರಿ ಕಾಣ್ತು, ಅಟ್ ದ ಸೇಮ್ ಟೈಮ್ ಬೈಲ್ಯಾಟ್ರಲ್ ಸಿಮೆಟ್ರಿ ನಮಗೆ ಕಾಣ್ತು. ಫ್ಲವರ್ನ ಕೇಸಲ್ಲಿ ಬಂದಾಗ ನಾವು ಬೇರೆ ನೇಮ್ಸ್ ಅನ್ನು ಯೂಸ್ ಮಾಡ್ತೀವಿ, ಆಕ್ಟಿನೋಮಾರ್ಫಿಕ್ ಆ್ಯಂಡ್ ದೆನ್ ಝೈಗೋಮಾರ್ಫಿಕ್ ಅಂತ ಹೇಳ್ಕೊಂಡು. ಇವಾಗ ಬೇಸಿಕಲಿ ಸಿಮೆಟ್ರಿ ಅಂದ್ರೆ ಏನಪ್ಪ, ಒಂದು ಫ್ಲವರ್ ಅನ್ನ ನಾವು ತಗೊಂಡು ಕರೆಕ್ಟಾಗಿ ಅದ್ರ ಸೆಂಟ್ರಿಂದ ನಾವು ಕಟ್ ಮಾಡಕ್ ನೋಡಿದ್ರೆ ಸೆಂಟ್ರಿಂದ ಕಟ್ ಮಾಡಿದಾಗ ಬರೀ ಒಂದೇ ಒಂದು ಪ್ಲೇನ್ ಇಂದ ಮಾತ್ರ ನಮಗೆ ಕಟ್ ಮಾಡಿದಾಗ ಈಕ್ವಲ್ ಹಾಫ್ ಸಿಗ್ತಿದೆ ಅಂತ ಹೇಳಿದ್ರೆ ನಾವು ಅದನ್ನ ಝೈಗೋಮಾರ್ಫಿಕ್ ಅಂತ ಕರಿತೀವಿ. ಓಕೆ, ಒಂದು ಫ್ಲವರ್ ಅನ್ನ
ಕರೆಕ್ಟ್ ಸೆಂಟ್ರಲ್ ಆಕ್ಸಿಸ್ ಇಂದ ಮಿಡಲ್ ಇಂದ ಕಟ್ ಮಾಡಿದಾಗ ಒಂದೇ ಒಂದು ಪ್ಲೇನ್ ಇಂದ ಕಟ್ ಮಾಡಿದಾಗ ಮಾತ್ರ ನಮ್ಗೆ ಈಕ್ವಲ್ ಹಾಫ್ಸ್ ಬಂದ್ರೆ ಅದನ್ನು ನಾವು ಝೈಗೋಮಾರ್ಫಿಕ್ ಅಂತ ಕರಿತೀವಿ. ಯಾವುದೇ ಪ್ಲೇನ್ ಇಂದ ಕಟ್ ಮಾಡಿದ್ರು ನಮಗೆ ಥ್ರೂ ದ ಮಿಡಲ್ ಥ್ರೂ ದ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಯಾವುದೇ ಪ್ಲೇನ್ ಇಂದ ಕಟ್ ಮಾಡಿದ್ರು ನಮಗೆ ಈಕ್ವಲ್ ಹಾಫ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಆಕ್ಟಿನೋಮಾರ್ಫಿಕ್ ಅಂತ ಕರಿತೀವಿ. ಆನಿಮಲ್ಸ್ನ ಕೇಸನ್ನು ನಾವು ರಿಲೇಟ್ ಮಾಡೋದಾದ್ರೆ ಆಕ್ಟಿನೋಮಾರ್ಫಿಕ್ ಅನ್ನುವಂಥದ್ದು ರೇಡಿಯಲ್ ಸಿಮೆಟ್ರಿಯನ್ನು ತೋರಿಸಿದ್ರೆ ಝೈಗೋಮಾರ್ಫಿಕ್ ಅನ್ನುವಂಥದ್ದು ಹೆಚ್ಚು ಕಮ್ಮಿ ಬೈಲ್ಯಾಟ್ರಲ್ ಸಿಮೆಟ್ರಿನ ತೋರಿಸುತ್ತೆ. ಇನ್ ಕೇಸ್ ಯಾವುದೇ ಪ್ಲೇನ್ ಇಂದ ಕಟ್ ಮಾಡಿದ್ರು ಮಿಡಲ್ ಇಂದ ಕಟ್ ಮಾಡಿದ್ರೆ ಹೆಂಗಾದ್ರೂ ನಾನು ಕಟ್ ಮಾಡ್ತೇನೆ ಬಟ್ ನನಗೆ ಈಕ್ವಲ್ ಹಾಫ್ಸೇ ಸಿಗ್ತಿಲ್ಲ ಅಂತ ಹೇಳಿದ್ರೆ ಏನಂತ ಕರಿಬಹುದು, ಎಸಿಮೆಟ್ರಿಕ್ ಅಂತ ಕರಿಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಿಮೆಟ್ರಿ ಆಫ್ ದ ಫ್ಲವರ್ನ ಕೇಸಲ್ಲಿ. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ರೇಡಿಯಲ್ ಆದಂಥ ಸಿಮೆಟ್ರಿ. ರೇಡಿಯಲ್ ಆದಂಥ ಸಿಮೆಟ್ರಿಗೆ ಫ್ಲವರ್ಸ್ನಲ್ಲಿ ರೇಡಿಯಲ್ ಆದಂಥ ಸಿಮೆಟ್ರಿನ ತೋರಿಸೋ ಫ್ಲವರ್ಸ್ಗೆ ನಾವು ಆಕ್ಟಿನೋಮಾರ್ಫಿಕ್ ಅಂತ ಕರಿತೀವಿ. ದೆನ್ ಫ್ಲೋರಲ್ ಫಾರ್ಮುಲಾನ ಬರಿಬೇಕಾದ್ರೆ ನಾವು ಈ ಸಿಂಬಲ್ ಅನ್ನು ಯೂಸ್ ಮಾಡ್ತೇವೆ ಆಕ್ಟಿನೋಮಾರ್ಫಿಕ್ ಫ್ಲವರ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ. ಓಕೆ, ದೆನ್ 2 ಈಕ್ವಲ್ ರೇಡಿಯಲ್ ಹಾಫ್ಸ್ ಬೈ ಎನಿ ರೇಡಿಯಲ್ ಪ್ಲೇನ್ ಅಲ್ಲಿ. ಓಕೆ, ಸೊ ನಮಗೆ ಬೇಸಿಕಲಿ ಒಂದು ಸರ್ಕಲ್ನ ನಾವು ಬಿಡಿಸೋದಾದ್ರೆ ಒಂದು ಸರ್ಕಲ್ನ ನಾವು ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ಬೋದು, ನಮಗೆ ಯಾವುದೇ ಪ್ಲೇನಿಂದ ಕಟ್ ಮಾಡೋದನ್ನು ಥ್ರೂ ದ ಸೆಂಟ್ರಲ್ ಆಕ್ಸಿಸ್ ಹೋಗ್ತಿದೆ ಅಂತ ಹೇಳಿದ್ರೆ ನಮಗೆ ಬೇಸಿಕಲಿ ಈಕ್ವಲ್ ಹಾಫ್ಸ್ಗಳು ಸಿಗುತ್ತೆ ಅಲ್ವಾ ಸರ್ಕಲ್ನ ಕೇಸಲ್ಲಿ. ಸೊ ಅಂತ ಇದನ್ನೇ ನಾವು ರೇಡಿಯಲ್ ಸಿಮೆಟ್ರಿ ಅಂತ ಕರೆಯುವಂಥದ್ದು. ಓಕೆ, ಇನ್ನು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದ್ರೆ ಏನು? ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ನೋಡೋಣ. ಒಂದು ರೀತಿ ಈ ರೀತಿ ಶೇಪನ್ನು ತಗೊಳ್ಳೋಣ, ಒಂದು ಟ್ರಯಾಂಗಲ್ನ ಶೇಪನ್ನು ತಗೊಳ್ಳೋಣ. ಇಲ್ಲಿ ನಾವು ಕರೆಕ್ಟ್ ಮಿಡಲಿಂದ ಕಟ್ ಮಾಡಿದ್ರೆ ಮಾತ್ರ ನಮ್ಗೆ ಈಕ್ವಲ್ ಹಾಫ್ಸ್ ಸಿಗುವಂಥದ್ದು. ಈ ಕಡೆಯಿಂದನೋ ಅಥವಾ ಈ ಕಡೆಯಿಂದನೋ ಕಟ್ ಮಾಡಿದ್ರೆ ನಮ್ಗೆ ಈಕ್ವಲ್ ಹಾಫ್ಸ್ಗಳು ಸಿಗೋದಿಲ್ಲ. ಜಸ್ಟ್ ಒಂದೇ ಒಂದು ಪ್ಲೇನಿಂದ ಮಾತ್ರ ನಮ್ಗೆ ಈಕ್ವಲ್ ಹಾಫ್ಸ್ ಸಿಗುವಂಥದ್ದು. ಅಂತ ಕೇಸನ್ನು ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ ಅಲ್ವಾ. ಸೊ ಆನಿಮಲ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಫೈಲಮ್ಸ್ ಅಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿ ನೋಡಿದ್ವಿ. ಅದೇ ರೀತಿನೇ ಫ್ಲವರ್ಸ್ ಅಲ್ಲೂ ಸಹ ರೇಡಿಯಲ್ ಸಿಮೆಟ್ರಿನ ತೋರಿಸುವಂಥದ್ದನ್ನೇ ನಾವು ಆಕ್ಟಿನೋಮಾರ್ಫಿಕ್ ಅಂತ ಕರೆಯುವಂಥದ್ದು. ದೆನ್ ನಾವು ಬೈಲ್ಯಾಟ್ರಲ್ ಸಿಮೆಟ್ರಿಯನ್ನು ತೋರಿಸುವಂಥ ಫ್ಲವರ್ಸ್ಗಳಿಗೆ ಝೈಗೋಮಾರ್ಫಿಕ್ ಅಂತ ಕರಿತೀವಿ. ಅದರ ಸಿಂಬಲ್ಸ್ ಅನ್ನೋದು ಈ ರೀತಿ ಇದೆ. ಒಂದು ಪರ್ಸೆಂಟೇಜ್ ಸಿಂಬಲ್ ಅಥವಾ ಒಂದು ಸರ್ಕಲ್ ಮಾಡಿ ಅದನ್ನು ಹಾಫ್ ಆಗಿ ಬರೆಯುವಂಥ ಸಿಂಬಲ್ ಝೈಗೋಮಾರ್ಫಿಕ್ ಆಗಿರುತ್ತೆ. ಓಕೆ, ಈಕ್ವಲ್ ಹಾಫ್ ಫ್ರಮ್ ಓನ್ಲಿ ಒನ್ ಪ್ಲೇನ್. ಅದೇ ತಾನೇ ನಾವು ಇದರಲ್ಲಿ ನೋಡಬೇಕಾದ್ರೆ ಫೈಲಮನ್ನು ನೋಡಬೇಕಾದ್ರೂ ಅದನ್ನೇ ತಾನೇ ನಾವು ಅಬ್ಸರ್ವ್ ಮಾಡಿದ್ದು. ಓನ್ಲಿ ಒನ್ ಪ್ಲೇನಿಂದ ಮಾತ್ರ ನಮ್ಗೆ ಈಕ್ವಲ್ ಹಾಫ್ ಸಿಕ್ಕರೆ, ಕಟ್ ಮಾಡಿದಾಗ ಈಕ್ವಲ್ ಹಾಫ್ ಸಿಕ್ಕರೆ ವಿ ಕಾಲ್ ಇಟ್ ಆಸ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಓಕೆ, ಸೊ ಎಕ್ಸಾಂಪಲ್ಸ್ ನಮಗೆ ಆಕ್ಟಿನೋಮಾರ್ಫಿಕ್ಗೆ ಬ್ರಾಸಿಕೇಸಿಯಾ ಇದೆ, ಬ್ರಾಸಿಕೇಸಿಯಾ ಫ್ಯಾಮಿಲಿ ಇದೆ, ಮಸ್ಟರ್ಡ್ ಪ್ಲಾಂಟ್ ಬರುವಂಥ ಫ್ಯಾಮಿಲಿ. ದೆನ್ ಸೊಲನೇಸಿಯಾ ಬರುತ್ತೆ, ದತೂರ ಆ್ಯಂಡ್ ಚಿಲ್ಲಿ. ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅನ್ನು ಕೊಡುವಂಥ ಪ್ಲಾಂಟ್ಸ್ಗಳಿಗೆ ಆ್ಯಂಡ್ ಫ್ಯಾಮಿಲೀಸ್ಗಳಿಗೆ. ಓಕೆ, ದೆನ್ ಪಿ ಬರುತ್ತೆ, ಫ್ಯಾಬೇಸಿಯಾ ಫ್ಯಾಮಿಲಿಯ ಪಿ ಬರುತ್ತೆ, ಬೀನ್, ಕ್ಯಾಶಿಯಾ, ಗುಲ್ಮೋಹರ್. ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ವಾಟ್ ಬೈಲ್ಯಾಟ್ರಲ್ ಅಂತ ಸಿಮೆಟ್ರಿಯನ್ನು ತೋರಿಸುವಂಥ ಪ್ಲಾಂಟ್ಸ್ಗಳಿಗೆ, ಅಂದರೆ ಝೈಗೋಮಾರ್ಫಿಕ್ ಫ್ಲವರ್ಸ್ ಇರುವಂಥ ಪ್ಲಾಂಟ್ಸ್ಗಳಿಗೆ ಎಕ್ಸಾಂಪಲ್ಸ್ ಆಗಿ ಬರುತ್ತೆ. ಓಕೆ, ಸೊ ಎಕ್ಸಾಂಪಲ್ಸನ್ನು ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಓಕೆ, ದೆನ್ ನಾವು ಎಸಿಮೆಟ್ರಿಕ್ ಆದಂಥ ಫ್ಲವರ್ಸ್ಗಳನ್ನ ನೋಡಬೇಕಾಗುತ್ತೆ. ಅಂದರೆ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನಾವು ಥ್ರೂ ದ ಸೆಂಟ್ರಲ್ ಆಕ್ಸಿಸ್ ಕಟ್ ಮಾಡೋಕೆ ಹೋದರೆ ನಮಗೆ ಪ್ರಾಪರ್ ಆದಂಥ ಈಕ್ವಲ್ ಹಾಫ್ಸ್ಗಳು ಸಿಗೋದೇ ಇಲ್ಲ. ಸೊ ಅಂಥ ಫ್ಲವರ್ಸ್ಗಳನ್ನ ಎಸಿಮೆಟ್ರಿಕ್ ಅಂತ ಕರಿತೀವಿ. ಸೊ ಹಾಗಾಗಿನೇ ನಾವು ನೋ ಸಿಮೆಟ್ರಿ ಬರುತ್ತೆ ಅಲ್ಲಿ. ಯಾವುದೇ ಪ್ಲೇನಿಂದ ಕಟ್ ಮಾಡಿದ್ರು ಸಹ ನಮಗೆ ಸಿಮೆಟ್ರಿಕಲ್ ಆಗಿ ಸಿಗೋದಿಲ್ಲ. ಥ್ರೂ ದ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಯಾವುದೇ ಪ್ಲೇನಿಂದ ಕಟ್ ಮಾಡಿದ್ರು ಸಿಮೆಟ್ರಿ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ನೋ ಸಿಮೆಟ್ರಿ. Okay, cannot be divided into two equal halves by any vertical plane. ಯಾವುದೇ ವರ್ಟಿಕಲ್ ಪ್ಲೇನ್ ಇಂದ ನಾವು ಕಟ್ ಮಾಡಿದ್ರು ಸಹ ನಮಗೆ 2 ಈಕ್ವಲ್ ಹಾಫ್ಸ್ ಬರೋದಿಲ್ಲ. ಎಕ್ಸಾಂಪಲ್ ಅನ್ನುವಂಥದ್ದು ಕ್ಯಾನಾ. ಓಕೆ, ಸೊ ಇದು ಎಕ್ಸಾಂಪಲ್ ಫಾರ್ ಎಸಿಮೆಟ್ರಿಕಲ್ ಫ್ಲವರ್ಸ್ ಅಲ್ಲಿ. ಓಕೆ, ಸೊ ಫ್ಲವರ್ಸ್ನ ಸಿಮೆಟ್ರಿ ನೋಡಿದ್ವಿ. ನೆಕ್ಸ್ಟ್ ನಮಗೆ ಬರುವಂಥದ್ದು ಒಂದು ಸಣ್ಣ ಕಾನ್ಸೆಪ್ಟ್ ಇದೆ, ಫ್ಲೋರಲ್ ಅಪೆಂಡೇಜಸ್ ಅಂತ ಹೇಳ್ಕೊಂಡು. ಓಕೆ, ಸೊ ಫ್ಲೋರಲ್ ಅಪೆಂಡೇಜಸ್ ಅಂತ ಹೇಳಿದ್ರೆ ಫ್ಲವರ್ನ ಬರುವಂಥ ಡಿಫ್ರೆಂಟ್ ಪಾರ್ಟ್ಸ್ಗಳು ನಮಗೆ 3 ಆರ್ ಮಲ್ಟಿಪಲ್ಸ್ ಆಫ್ 3 ಆಗಿದ್ರೆ ಅದನ್ನು ನಾವು ಟ್ರೈಮೀರಸ್ ಅಂತ ಕರಿತೀವಿ. ಓಕೆ, ಅದ್ರ ಹೆಸರಲ್ಲೇ ನಮಗಿದೆ. ಟ್ರೈ ಅಂತ ಹೇಳಿದ್ರೆ 3, ಟೆಟ್ರಾ ಅಂತ ಹೇಳಿದ್ರೆ 4 ಬರುತ್ತೆ, ದೆನ್ ಪೆಂಟಾ ಅಂತ ಹೇಳಿದ್ರೆ 5 ಬರುತ್ತೆ ಅಲ್ವಾ. ನಂಬರ್ ಆಫ್ ಫ್ಲೋರಲ್ ಅಪೆಂಡೇಜಸ್ ನ ಬೇಸಿಸ್ ಅಲ್ಲಿ 3 ಇದ್ರೆ ಟ್ರೈಮೇರಸ್, 4 ಇದ್ರೆ ಟೆಟ್ರಾಮೇರಸ್, 5 ಇದ್ರೆ ಪೆಂಟಾಮೇರಸ್ ಅಂತ ನಾವು ಕರಿತೀವಿ. ಓಕೆ, ದೆನ್ ಇನ್ನು ಓವರಿಯ ಪೊಸಿಷನ್ನ ಬೇಸಿಸ್ ಅಲ್ಲಿ ನಾವು ಫ್ಲವರ್ಸ್ ಅನ್ನ ಯಾವ ರೀತಿ ಕ್ಲಾಸಿಫೈ ಮಾಡಬಹುದು ಅನ್ನೋದನ್ನ ನೋಡೋಣ. ಓಕೆ, ಫಸ್ಟ್ಗೆ ನಮಗೆ ಹೈಪೋಗೈನಸ್ ಫ್ಲವರ್ ಬರುತ್ತೆ. ಹೈಪೋಗೈನಸ್ ಫ್ಲವರ್ ಅಂತ ಹೇಳಿದ್ರೆ ಬೇರೆ ಎಲ್ಲ ಪಾರ್ಟ್ಸ್ನ ಮೇಲ್ ಹೋಗಿ ಕೂತಿರುತ್ತೆ ನಮ್ಮ ಓವರಿ.
ಅದಕ್ಕೆ ಅದನ್ನ ಸುಪೀರಿಯರ್ ಓವರಿ ಅಂತ ಕರೆಯುವಂಥದ್ದು. ಓಕೆ, ಸುಪೀರಿಯರ್ ಆದಂತ ಓವರಿ ಎಲ್ಲದಕ್ಕಿಂತ ಮೇಲೆ ಬರುವಂಥದ್ದು. ಓಕೆ, ಸೊ ಸುಪೀರಿಯರ್ ಓವರಿ ಇರೋದನ್ನ ನಾವು ಹೈಪೋಗೈನಸ್ ಫ್ಲವರ್ ಅಂತ ಕರಿತೀವಿ. ಆ ಕಂಡೀಷನ್ ಅಲ್ಲಿ ಏನೇನು ಬರುತ್ತೆ, ಗೈನೋಶಿಯಂ ಅನ್ನುವಂಥದ್ದು. ಗೈನೋಶಿಯಂ ಏನ್ ಮಾಡುತ್ತೆ, ಆಕ್ಯುಪೈಸ್ ದ ಹೈಯೆಸ್ಟ್ ಪೊಸಿಷನ್ ಆಕ್ಯುಪೈ ಮಾಡುತ್ತೆ ಗೈನೋಶಿಯಂ. ಓಕೆ, ಸರಿ. ಇನ್ನು ಎಲ್ಲ ಬೇರೆ ವೋಲ್ಸ್ಗಳಲ್ಲಿ ಕೂತಿರುತ್ತೆ. ವೈಲ್ ಆಲ್ ದಿ ಅದರ್ ವೋಲ್ಸ್ ಆರ್ ಫ್ರಮ್ ಬಿಲೋ ಇಟ್, ಅರೈಸ್ ಫ್ರಮ್ ಬಿಲೋ ಇಟ್. ಸೊ ನಮ್ಮ ಓವರಿ ಅನ್ನುವಂಥದ್ದು ಎಲ್ಲದಕ್ಕಿಂತ ಮೇಲೆ ಕೂತಿದ್ರೆ ಸುಪೀರಿಯರ್ ಓವರಿ ಅಥವಾ ನಾವು ಹೈಪೋಗೈನಸ್ ಕಂಡೀಷನ್ ಅಂತ ಕರಿತೀವಿ. ಅದ್ರ ಸಿಂಬಲ್ ನೋಡಿ, ಒಂದು ಕ್ಯಾಪಿಟಲ್ ಜಿ ಇದೆ, ಕೆಳಗಡೆ ಡ್ಯಾಶ್ ಇದೆ. ಓಕೆ, ಸೊ ಒಂದು ಕ್ಯಾಪಿಟಲ್ ಜಿ ಇದ್ರೆ ಕೆಳಗಡೆ ಡ್ಯಾಶ್ ಇರುತ್ತೆ. ಫ್ಲೋರಲ್ ಫಾರ್ಮುಲಾದಲ್ಲಿ ನಾವು ಸುಪೀರಿಯರ್ ಓವರಿ ಅಥವಾ ಹೈಪೋಗೈನಸ್ ಕಂಡೀಷನ್ ನಾವು ಎಕ್ಸಿಬಿಟ್ ಮಾಡಬೇಕು ಅಥವಾ ನಾವು ತೋರಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ದೆನ್ ಅದಕ್ಕೆ ಎಕ್ಸಾಂಪಲ್ಸ್ ಆಗಿ ನಮಗೆ ಮಸ್ಟರ್ಡ್, ಚೈನಾ ರೋಸ್ ಮತ್ತೆ ಬ್ರಿಂಜಾಲ್ ಫ್ಲವರ್ಸ್ಗಳು ಬರುತ್ತೆ. ಓಕೆ, ಸೊ ಎಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ, ಹೈಪೋಗೈನಸ್ ಆದಂತ ಫ್ಲವರ್ಸ್ಗೆ ಸುಪೀರಿಯರ್ ಓವರಿಯನ್ನು ತೋರಿಸೋದಕ್ಕೆ. ದೆನ್ ಸುಪೀರಿಯರ್ ಅಂತ ಹೇಳಿದ್ರೆ ಬೇಸಿಕಲಿ ನೆಕ್ಸ್ಟ್ ಬರುವಂಥದ್ದು ಒಂದು ಮಿಡಲ್ ಪೋರ್ಷನ್ ಬರಬೇಕಲ್ವಾ. ಒಂದು ಸುಪೀರಿಯರ್ ಒಂದು ಇನ್ಫೀರಿಯರ್ ಆದ್ರೆ ಒಂದು ಮಿಡಲ್ ಪೋರ್ಷನ್ ಬರಬೇಕಲ್ವಾ. ಸೊ ಮಿಡಲ್ ಪೋರ್ಷನ್ ಹಾಫ್ ಇನ್ಫೀರಿಯರ್ ಓವರಿ ಅಂತ ಕರೆಯುವಂಥದ್ದು. ಓಕೆ, ಸಿಂಬಲ್ ಇಲ್ಲಿ ನೋಡಿ, ಒಂದು ಜಿ ಅನ್ನ ಬರೆದ್ಬಿಟ್ಟು ಮಧ್ಯದಲ್ಲಿ ನಾವು ಒಂದು ಡ್ಯಾಶ್ ಅನ್ನ ಹಾಕಿಟ್ಟಿರ್ತೀವಿ, ಅದ್ರ ಮುಂದಕ್ಕೊಂದು ಡ್ಯಾಶ್ ಅನ್ನ ಹಾಕಿಟ್ಟಿರ್ತೀವಿ. ಓಕೆ, ಸೊ ಫ್ಲವರ್ ಲೊಕೇಟ್ ಆಗಿರುತ್ತೆ ಆನ್ ದ ರಿಮ್ ಆಫ್ ದ ಥಲಾಮಸ್ ಅಂತ ಕರೆಯುವಂಥದ್ದು. ಆನ್ ದ ರಿಮ್ ಆಫ್ ದ ಥಲಾಮಸ್. ರಿಮ್ ಅಂತ ಹೇಳಿದ್ರೆ ನಾವಾಗೊಂದು ಡ್ರಮ್ ಎಲ್ಲ ಇರುತ್ತಲ್ವಾ, ಆ ಡ್ರಮ್ಮಿನ ಔಟ್ ಸೈಡಿನ ಮೌತ್ ಏನಿದೆಯಲ್ಲ ಆ ಲೈನ್ ಅನ್ನ ನಾವು ರಿಮ್ ಅಂತ ಕರೆಯುವಂಥದ್ದು. ಓಕೆ, ಸೊ ಥಲಾಮಸ್ ಅನ್ನುವಂಥದ್ದು ರಿಮ್ ಆಫ್ ದ ಥಲಾಮಸ್ ಇಲ್ಲಿ ಇದೆಯಲ್ಲ, ಆ ರಿಮ್ ಆಫ್ ದ ಥಲಾಮಸ್ ಅಲ್ಲಿ ಕುಳಿತಿರುತ್ತೆ ಇದು. ಸೊ ಹಾಗಾಗಿ ಉಳಿದಂತ ವೋರಲ್ಸ್ಗೆಲ್ಲ ಹೆಚ್ಚು ಕಮ್ಮಿ ಅದು ಸುಪೀರಿಯರ್ ಆಗೂ ಇಲ್ಲ, ಇನ್ಫೀರಿಯರ್ ಆಗೂ ಇಲ್ಲ ಅಂತ ಕರೆಯುವಂಥದ್ದು. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ಸ್ ಆಗಿ ಪ್ಲಮ್, ರೋಸ್ ಅಂಡ್ ದೆನ್ ಪೀಚ್ ಬರುತ್ತೆ. ಯಾವುದಕ್ಕೆ, ಪೆರಿಗೈನಸ್ ಕಂಡೀಷನ್ಗೆ. ಪೆರಿಗೈನಸ್ ಕಂಡೀಷನ್ ಅಲ್ಲಿ ಆ ಥಲಾಮಸ್ನ ರಿಮ್ ಅಲ್ಲಿ ಕೂತಿರುತ್ತೆ. ಓಕೆನಾ, ಸೊ ಹಾಗಾಗಿನೇ ಆಲ್ಮೋಸ್ಟ್ ಅಟ್ ದ ಸೇಮ್ ಲೆವೆಲ್ ಅಲ್ಲೇ ಬರುತ್ತೆ. ಥಲಾಮಸ್ ಯಾವ ಲೆವೆಲ್ ಅಲ್ಲಿ ಬರುತ್ತೋ ಹೆಚ್ಚು ಕಮ್ಮಿ ಅದ್ರ ಸೇಮ್ ಲೆವೆಲ್ ಅಲ್ಲೇ ಕರೆಕ್ಟ್ ಆಗಿ ನಮಗೆ ಸುಪೀರಿಯರ್ ಅಥವಾ ಇನ್ಫೀರಿಯರ್ ಅಂತ ಕ್ಲಾಸಿಫೈ ಮಾಡೋಕ್ಕಾಗಲ್ಲ. ಓಕೆ, ಅಂತ ಕಂಡೀಷನ್ ನಾವು ಪೆರಿಗೈನಸ್ ಕಂಡೀಷನ್ ಅಥವಾ ಹಾಫ್ ಇನ್ಫೀರಿಯರ್ ಓವರಿ ಅಂತ ಕರೆಯುವಂಥದ್ದು. ಓಕೆ, ದೆನ್ ಇದೆಲ್ಲ ಆದಮೇಲೆ ಸುಪೀರಿಯರ್ ಆಯಿತು. ನೆಕ್ಸ್ಟ್ ಬರುವಂಥದ್ದು ಇನ್ಫೀರಿಯರ್ ಆದಂಥ ಓವರಿ. ಇನ್ಫೀರಿಯರ್ ಆದಂಥ ಓವರಿ ಅಂದರೆ ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ. ಸುಪೀರಿಯರ್ ಅಂದರೆ ಎಲ್ಲದರೂ ತಲೆ ಮೇಲೆ ಕೂತ್ಕೊಬೇಕು, ಇನ್ಫೀರಿಯರ್ ಅಂತ ಹೇಳಿದ್ರೆ ಅದ್ರ ತಲೆ ಮೇಲೆ ಬೇರೆಯವರೆಲ್ಲ ಕೂತ್ಕೊಂಡಿರ್ಬೇಕು ಅಲ್ವಾ. ಸೊ ಹಾಗಾಗಿ ಜಿ ಅನ್ನ ಬರಿತೀವಿ, ತಲೆ ಮೇಲೆ ನಾವು ಒಂದು ಡ್ಯಾಶ್ ಅನ್ನ ಹಾಕ್ತೀವಿ ಇನ್ಫೀರಿಯರ್ ಓವರಿಗೆ. ಓಕೆ, ಸೊ ಗೈನೋಶಿಯಂ ನೋಡಿ ಲೋವೆಸ್ಟ್ ಪೊಸಿಷನ್ನ ಆಕ್ಯುಪೈ ಮಾಡ್ಕೊಳುತ್ತೆ ಎಪಿಗೈನಸ್ ಕಂಡೀಷನ್ ಅಲ್ಲಿ. ಗೈನೋಶಿಯಂ ಏನು ಮಾಡುತ್ತೆ, ಲೋವೆಸ್ಟ್ ಪೊಸಿಷನ್ ಆಕ್ಯುಪೈ ಮಾಡ್ಕೊಳುತ್ತೆ. ಮಾರ್ಜಿನ್ ಆಫ್ ದ ಥಲಾಮಸ್ ಗ್ರೋಸ್ upward enclosing the ovary completely. ಓಕೆ, ಇಲ್ಲಿ ನೋಡಿ ಈ ಓವರಿ ಕಂಪ್ಲೀಟ್ ಆಗಿ ಎನ್ಕ್ಲೋಸ್ ಆಗಿದೆಯಲ್ವಾ. ಸೊ ಥಲಾಮಸ್ ನ ಮಾರ್ಜಿನ್ ಅನ್ನುವಂಥದ್ದು ಬೇಸಿಕ್ಲಿ ಓವರಿನ ಕಂಪ್ಲೀಟ್ ಆಗಿ ಎನ್ಕ್ಲೋಸ್ ಆಗಿದೆ, ಅಪ್ವರ್ಡ್ ಆಗಿ ಗ್ರೋತ್ ಆಗಿದೆ ಥಲಾಮಸ್ ಅನ್ನುವಂಥದ್ದು. ಓವರಿ ಕಂಪ್ಲೀಟ್ ಆಗಿ ಸಬ್ಮರ್ಜ್ ಆಗಿ ಕೂತಿದೆ ಇದ್ರ ಒಳಗಡೆ ಇರುವಂತ ಓವರಿ ಅಲ್ವಾ. ಅಂಡ್ ಗೆಟಿಂಗ್ ಫ್ಯೂಸ್ಡ್ ವಿತ್ ಇಟ್. ಕಂಪ್ಲೀಟ್ ಆಗಿ ಅದ್ರ ಒಳಗಡೆ ಹೋಗಿ ಕುತ್ಕೊಂಡಿರೋದ್ರಿಂದಾನೆ ಆ ಥಲಾಮಸ್ ಜೊತೆಗೇನೆ ಅದು ಫ್ಯೂಸ್ ಆಗಿ ಕುತ್ಕೊಂಡಿರುತ್ತೆ ಅಲ್ವಾ. ಥಲಾಮಸ್ನ ಒಳಗಡೆನೆ ಕುತ್ಕೊಂಡಿರೋದ್ರಿಂದ ಥಲಾಮಸ್ ಅದನ್ನ ಫ್ಯೂಸ್ ಮಾಡಿ ಇಟ್ಕೊಂಡಿದೆ, ಕಂಪ್ಲೀಟ್ ಆಗಿ ಫ್ಯೂಸ್ ಮಾಡಿ ಇಟ್ಕೊಂಡಿರುತ್ತೆ ಎಲ್ಲಿ, ಎಪಿಗೈನಸ್ ಕಂಡೀಷನ್ ಅಲ್ಲಿ. ಓಕೆ, ದೆನ್ ಇನ್ನು ಅದರ್ ಪಾರ್ಟ್ಸ್ ಆಫ್ ದ ಫ್ಲವರ್ ಆದ್ರೂ ಬರ್ಬೇಕಲ್ವಾ, ಅದೆಲ್ಲಿಂದ ಬರುತ್ತೆ, ಅರೈಸಸ್ ಅಬೌವ್ ದಿ ಓವರಿಯಿಂದ ಬರುತ್ತೆ, ಓವರಿಯ ಮೇಲಿಂದ ಬರುತ್ತೆ. ಓವರಿ ಅನ್ನುವಂಥದ್ದು ಲೋವೆಸ್ಟ್ ಪೊಸಿಷನ್ ತಗೊಂಡಿರ್ಬೇಕಾದ್ರೆ ಉಳಿದಂತ ಎಲ್ಲಾ ಪಾರ್ಟ್ಸ್ ಓವರಿಗಿಂತ ಮೇಲಿರುವಂತ ಇದರಿಂದ ಬರ್ಬೇಕಲ್ವಾ, ಅಲ್ಲಿಂದ ಬರುತ್ತೆ. ದೆನ್ ಹೆನ್ಸ್ ದಿ ಓವರಿ ಇಸ್ ಸೆಟ್ ಟು ಬಿ ಇನ್ಫೀರಿಯರ್ ಆಸ್ ಇನ್ ಫ್ಲವರ್ಸ್. ಯಾವ್ದು ಎಕ್ಸಾಂಪಲ್, ಗೋವಾ ಆಗಿರ್ಬೋದು, ಕುಕುಂಬರು, ರೇ ಫ್ಲೋರೆಟ್ಸ್ ಆಫ್ ಸನ್ಫ್ಲವರ್, ಇದೆಲ್ಲ ಏನಾಗಿ ಬರುತ್ತೆ, ಎಕ್ಸಾಂಪಲ್ಸ್ ಫಾರ್ ಇನ್ಫೀರಿಯರ್ ಓವರಿಗೆ ಬರುತ್ತೆ. ಇನ್ಫೀರಿಯರ್ ಓವರಿ ಅಂತ ಹೇಳಿದ್ರೆ ಎಪಿಗೈನಸ್ ಕಂಡೀಷನ್. ಓಕೆ, ಸೊ ನಾವು ಹೈಪೋಗೈನಸ್ ಕಂಡೀಷನ್ ನೋಡಿದ್ವಿ, ಸುಪೀರಿಯರ್ ಓವರಿ, ದೆನ್ ಪೆರಿಗೈನಸ್ ಕಂಡೀಷನ್ ನೋಡಿದ್ವಿ, ಹಾಫ್ ಇನ್ಫೀರಿಯರ್ ಓವರಿ, ದೆನ್ ನಾವು ನೋಡಿದ್ವಿ ಎಪಿಗೈನಸ್ ಕಂಡೀಷನ್. ಎಪಿಗೈನಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಇನ್ಫೀರಿಯರ್ ಆದಂತ ಓವರಿ ಇರುತ್ತೆ. ಓಕೆ, ಸೊ ಎಪಿಗೈನಸ್ ಅಲ್ಲಿ ಇನ್ಫೀರಿಯರ್ ಓವರಿ, ಹೈಪೋಗೈನಸ್ ಅಲ್ಲಿ ಸುಪೀರಿಯರ್ ಓವರಿ, ಇದೆರಡರ ಮಧ್ಯದಲ್ಲಿ ಪೆರಿಗೈನಸ್ ಅಂತ ಕಂಡೀಷನ್ ಬರುತ್ತೆ, ಹಾಫ್ ಇನ್ಫೀರಿಯರ್ ಓವರಿ. ಓಕೆ, ಸರಿ. ಇನ್ನು ಓವರಿಯ ಪೊಸಿಷನ್ ಮೇಲಿನ ಕ್ಲಾಸಿಫಿಕೇಶನ್ಸ್ ಇದಾಯಿತು. ನೆಕ್ಸ್ಟ್ ನಾವು ಫ್ಲವರ್ನ ಪಾರ್ಟ್ಸ್ಗೆ ಹೋಗೋಣ. ಓಕೆ, ಫ್ಲವರ್ನಲ್ಲಿ ಯಾವ ಪಾರ್ಟ್ಸ್ಗಳು ಬರುತ್ತೆ ಅಂತ ತಿಳ್ಕೊಂಡು, ಒಂದು ಕೇಲಿಕ್ಸ್ ಬರುತ್ತೆ. ಓಕೆ, ಸೊ ಔಟರ್ ಮೋಸ್ಟ್ ಹೋರಲ್ ಅಂತ ಕರೆಯುವಂಥದ್ದು. ಔಟರ್ ಮೋಸ್ಟ್ ಹೋರಲ್ ಬೇಸಿಕಲಿ ಕೇಲಿಕ್ಸ್ ಅನ್ನುವಂಥದ್ದು. ಕೇಲಿಕ್ಸ್ ಅನ್ನ ಇಂಡಿವಿಜುವಲ್ ಪೋರ್ಷನ್ಸ್ ಅನ್ನ ನಾವೇನಂತ ಕರಿತೀವಿ, ಸೆಪೆಲ್ಸ್ ಅಂತ ಕರಿತೀವಿ. ಓಕೆ, ಒಂದು ಫ್ಲವರ್ನ ಇಂಡಿವಿಜುವಲ್ ಪೋರ್ಷನ್ಸ್ ಔಟರ್ ಮೋಸ್ಟ್ ಅಂತ ಹೋರಲ್ ಬರುವಂಥದ್ದು. ಆ ಗ್ರೀನಿಶ್ ಆಗಿ ನಮ್ಗೆ ಏನು ಕಾಣುತ್ತಲ್ವ, ಪೆಟಲ್ಸ್ನ ಕೆಳಗಡೆ ಏನು ಕಾಣುತ್ತಲ್ವಾ, ಅದನ್ನ ನಾವು ಸೆಪೆಲ್ಸ್ ಅಂತ ಕರಿತೀವಿ. ಯೂಶಲಿ ಒಂದು ಫ್ಲವರ್ನ ತಗೊಂಡ್ರೆ ಅದ್ರ ಕೆಳಗಡೆ ಗ್ರೀನಿಶ್ ಅಂತ ಇದನ್ನ ನಾವು ಅಪೆಂಡೇಜಸ್ ಅನ್ನ ನಾವು ಕೇಲಿಕ್ಸ್ ಅಂತ ಕರೆಯುವಂಥದ್ದು. ಇಂಡಿವಿಜುವಲ್ ಆಗಿ ನಾವು ಅದನ್ನ ಸೆಪೆಲ್ಸ್ ಅಂತ ಕರಿತೀವಿ.
ಗ್ರೂಪ್ ಆಗಿ ಕೇಲಿಕ್ಸ್ ಅಂತ ಕರಿತೀವಿ. ನಾವು ಫ್ಲೋರಲ್ ಫಾರ್ಮುಲಾ ಬರಿಬೇಕಾದ್ರೆ ಕ್ಯಾಪಿಟಲ್ ಕೆ ಇಂದ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಯೂಶುವಲಿ ಗ್ರೀನ್ ಆಗಿ ಇರುತ್ತೆ. ಯೂಶುವಲಿ ಗ್ರೀನ್ ಅಂತ ಹೇಳಿದ್ರೆ ಬೇರೆ ಕಲರ್ಸ್ ಅಲ್ಲೂ ಸಹ ಅದು ಬರ್ಬೋದು. ಓಕೆ, ದೆನ್ ಪ್ರೊಟೆಕ್ಟ್ಸ್ ದ ಫ್ಲವರ್ ಇನ್ ಬಡ್ ಸ್ಟೇಜ್. ಫ್ಲವರ್ ಮೊಗ್ಗಾಗಿದ್ದಾಗ ಅದನ್ನ ಕವರ್ ಮಾಡ್ಕೊಂಡು ಕೂತಿರುತ್ತಲ್ವಾ ಈ ಗ್ರೀನ್ ಕಲರ್ ಇರುವಂತ ಸೆಪಲ್ಸ್ಗಳು. ಆಮೇಲೆ ಅದು ಫ್ಲವರ್ ಕರೆಕ್ಟ್ ಆಗಿ ಬ್ಲಾಸಮ್ ಆಗ್ಬೇಕಾದ್ರೆ ತಾನೆ ಅದೆಲ್ಲ ಓಪನ್ ಅಪ್ ಆಗ್ಬಿಟ್ಟು ಪೆಟಲ್ಸ್ ಉಳಿದಂತ ಪಾರ್ಟ್ಸ್ ಗಳೆಲ್ಲ ಬರುವಂತದ್ದು. ಸೊ ಅದು ಬಡ್ ಆಗಿದ್ದಾಗ ಇದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಏನು, ಕೇಲಿಕ್ಸು. ದೆನ್ ಮೇ ಬಿ ಫ್ಯೂಸ್ಡ್ ಆಫ್ ಫ್ರೀ ಫ್ರಮ್ ಈಚ್ ಅದರ್ ಆಗಿರುತ್ತೆ. ಇನ್ನು ನೋಡಿ, ಒಂದೊಂದು ಓರಲ್ಸ್ ಅಲ್ಲೂ ಸಹ ನಾವು ಈ ಕಂಡೀಷನ್ ನ ಮತ್ತೆ ಮತ್ತೆ ನೋಡ್ತೀವಿ. ಫ್ಯೂಸ್ಡ್ ಆಗಿದ್ರೆ ಏನು, ಫ್ರೀ ಆಗಿದ್ರೆ ಏನು ಅಂತೆಲ್ಲ ಹೇಳ್ಕೊಂಡು. ಸೊ ಇಲ್ಲಿ ನಮ್ಗೊಂದು ಸ್ವಲ್ಪ ಟರ್ಮಿನಾಲಜೀಸ್ಗಳು ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ. ಆ ಟರ್ಮಿನಾಲಜೀಸ್ಗಳನ್ನ ಕರೆಕ್ಟ್ ಆಗಿ ನೀವು ಗಮನ ಕೊಟ್ಟು ಕಲ್ತ್ಕೊಬೇಕಾಗುತ್ತೆ. ಓಕೆ, ಎಲ್ಲ ಟರ್ಮಿನಾಲಜೀಸ್ಗಳು ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಅದೇ ಪೋರ್ಷನ್ ಅಲ್ಲಿ ಆಕ್ಚುಲಿ ಎಲ್ಲಕ್ಕಿಂತ ಟಫ್ ಆಗಿ ಬರುವಂತದ್ದು. ಓಕೆ, ದೆನ್ ಇನ್ನು ಇದು ಫ್ಯೂಸ್ಡ್ ಆಗಿರುತ್ತೆ ಇಲ್ಲ ಫ್ರೀ ಆಗಿರುತ್ತೆ. ಇನ್ ಕೇಸ್ ಇವೆಲ್ಲ ಫ್ಯೂಸ್ಡ್ ಆಗಿದ್ರೆ ಅದನ್ನು ನಾವು ಗ್ಯಾಮೋಸೆಪಾಲಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸೆಪಲ್ ಕಂಡೀಷನ್ಸ್ ಇದೆ, ಸೆಪಾಲಸ್ ಇದೆ. ಇನ್ನು ಪಾಲಿ ಅಂತ ಹೇಳಿದ್ರೆ ಫ್ರೀ ಆಗಿದೆ ಸೆಪಲ್ಸ್ ಅಂತ ಹೇಳ್ಕೊಂಡು. ಪಾಲಿಸೆಪಾಲಸ್ ಕಂಡೀಷನ್ ಅಲ್ಲಿ ಬೇಸಿಕಲಿ ಏನಾಗುತ್ತೆ, ಸೆಪಲ್ಸ್ ಎಲ್ಲ ಫ್ರೀ ಆಗಿರುತ್ತೆ. ಗ್ಯಾಮೋಸೆಪಾಲಸ್ ಅಲ್ಲಿ ಸೆಪಲ್ಸ್ ಫ್ಯೂಸ್ ಆಗಿರುತ್ತೆ, ಯುನೈಟೆಡ್ ಆಗಿರುತ್ತೆ. ಓಕೆ, ಸೊ ಬೇಸಿಕಲಿ ಏನೇನು ಬಂತು, ಔಟರ್ ಮೋಸ್ಟ್ ಓರಲ್ ಬಂತು. ಒಂದು ಫ್ಲವರ್ ಬಡ್ ಆಗಿದ್ದಂಥ ಟರ್ಮ್ ಎಲ್ಲ ಫ್ಲವರ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡುತ್ತೆ. ಯೂಶುವಲಿ ಗ್ರೀನ್ ಆಗಿರುತ್ತೆ, ಬಟ್ ಬೇರೆ ಕಲರ್ಸ್ ಅಲ್ಲೂ ಎಕ್ಸಿಸ್ಟ್ ಆಗ್ಬೋದು. ಅದರ ಇಂಡಿವಿಜುವಲ್ ಮೆಂಬರ್ಸ್ ಅನ್ನ ನಾವು ಸೆಪಲ್ಸ್ ಅಂತ ಕರಿತೀವಿ. ಓಕೆ, ದೆನ್ ಇನ್ನು ನಾವು ಮೋಸ್ಟ್ ಕಲರ್ಫುಲ್ ಪೋರ್ಷನ್ ಆಫ್ ಫ್ಲವರ್ಗೆ ಬರೋಣ. ಓಕೆ, ಮೋಸ್ಟ್ ಕಲರ್ಫುಲ್ ಪೋರ್ಷನ್ ಆಫ್ ದ ಫ್ಲವರ್ ಯಾವುದು, ಅದ್ರ ಪೆಟಲ್ಸ್ ಅಲ್ವಾ. ಆ ಪೆಟಲ್ಸ್ ಅನ್ನೆಲ್ಲ ನಾವು ಗ್ರೂಪ್ ಆಗಿ ಕೊರೋಲಾ ಅಂತ ಕರಿತೀವಿ. ಆಸ್ ಅ ಹೋರಲ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಕೊರೋಲಾ ಅಂತ ಕರೆಯುವಂಥದ್ದು. ಓಕೆ, ಸೊ ಇದು ಪೆಟಲ್ ಅಂತ ಕರಿತೀವಿ ಇಂಡಿವಿಜುವಲ್ ಮೆಂಬರ್ಸ್ಗಳನ್ನ. ಯೂಶುವಲಿ ಕಲರ್ಫುಲ್ ಆಗಿರುತ್ತೆ. ಯಾಕೆ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಪಾಲಿನೇಟರ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಕಲರ್ಫುಲ್ ಆಗಿರುತ್ತೆ. ಸೊ ಅಟ್ರಾಕ್ಟ್ಸ್ ಪಾಲಿನೇಟರ್ಸ್. ಓಕೆ, ದೆನ್ ಹ್ಯಾವ್ ಸೆಲ್ಸ್ ವಿಚ್ ಸ್ಟೋರ್ ಅರೋಮ್ಯಾಟಿಕ್ ಅಂತ ಆಯಿಲು ಫ್ರೇಗ್ರೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಒನ್ಸ್ ಅಗೇನ್ ಪಾಲಿನೇಟರ್ಸ್ಗಳನ್ನೆಲ್ಲ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಕಲರ್ ಮತ್ತೆ ಸ್ಮೆಲ್ಸ್ ಎರಡೂ ಕಡೆಯಿಂದನೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಪೆಟಲ್ಸ್ಗಳು. ಓಕೆ, ಸೊ ಪೆಟಲ್ಸ್ ಅಲ್ಲಿ ಸ್ಪೆಷಲೈಸ್ ಆದಂಥ ಸೆಲ್ಸ್ಗಳಿರುತ್ತೆ, ಅದ ಫ್ರೇಗ್ರೆನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಓಕೆನಾ, ಸೊ ಆ ಫ್ರೇಗ್ರೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನೆಲ್ಲ ಡಿಸ್ಟಿಲ್ ಮಾಡ್ಕೊಂಡು ಪರ್ಫ್ಯೂಮ್ಸ್ ಅದರಲ್ಲೆಲ್ಲ ನಾವು ಯೂಸ್ ಮಾಡ್ಕೊಳ್ಳೋಂಥದ್ದು ಅಲ್ವಾ. ಡಿಫ್ರೆಂಟ್ ಫ್ಲವರ್ಸ್ನ ಫ್ರೇಗ್ರೆನ್ಸ್ ಅದ್ರ ಆಯಿಲ್ಸ್ ಅನ್ನೆಲ್ಲ ಪ್ರೊಡ್ಯೂಸ್ ಮಾಡುತ್ತಲ್ವಾ. ಆಯಿಲ್ಸ್ ಅನ್ನೆಲ್ಲ ಡಿಸ್ಟಿಲ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಪರ್ಫ್ಯೂಮ್ಸ್ ಎಲ್ಲ ಮಾಡ್ಕೊಂಡು ಅದೊಂದು ದೊಡ್ಡ ರೇಟಲ್ಲಿ ಮಾರ್ತೀವಿ. ಓಕೆ, ದೆನ್ ಬಟ್ ಅದು ಪ್ರೊಡ್ಯೂಸ್ ಮಾಡೋದು ಯಾಕೆ, ಪಾಲಿನೇಟರ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ. ಸ್ಮೆಲ್ ಮತ್ತು ಸೈಟ್ ಎರಡನ್ನು ಯೂಸ್ ಮಾಡಿಕೊಂಡು. ಓಕೆ, ಸೊ ಕಲರ್ಫುಲ್ ಆಗಿರುತ್ತೆ, ಫ್ರೇಗ್ರೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ದೆನ್ ಇದರಲ್ಲೂ ಅಷ್ಟೇನೆ ಸಿಮಿಲರ್ ಆಗಿ ಒಂದೇ ಒಂದು ಚೇಂಜ್ ಆಗ್ತಾ ಇದೆ. ಪೆಟಾಲಸ್ ಅಲ್ಲಿ ಸೆಪಾಲಸ್ ಬಂದರೆ ಇಲ್ಲಿ ಪೆಟಾಲಸ್ ಬರ್ತಾ ಇದೆ ಅಷ್ಟೇ. ಓಕೆನಾ, ಸೊ ಸೆಪಲ್ಸ್ ಅನ್ನುವಂಥದ್ದು ಫ್ಯೂಸ್ ಆಗಿದ್ರೆ ಗ್ಯಾಮೋಸೆಪಾಲಸ್ ಆದರೆ, ಸೆಪಲ್ಸ್ ಫ್ಯೂಸ್ ಆಗಿದ್ರೆ ಗ್ಯಾಮೋಸೆಪಾಲಸ್ಸು, ಪೆಟಲ್ಸ್ ಫ್ಯೂಸ್ ಆಗಿದ್ರೆ ಗ್ಯಾಮೋಪೆಟಾಲಸ್ ಅಲ್ಲ, ಪೆಟಾಲಸ್ ಸೆಪಾಲಸ್ ಚೇಂಜ್ ಆಗ್ತಿದೆ ಅಷ್ಟೇ. ಯುನೈಟೆಡ್ ಪೆಟಲ್ಸ್ ಅನ್ನ ಗ್ಯಾಮೋಪೆಟಾಲಸ್ ಅಂತ ಕರಿತೀವಿ. ಫ್ರೀ ಆಗಿದ್ರೆ ಅದನ್ನ ಪಾಲಿಪೆಟಾಲಸ್ ಅಂತ ಕರಿತೀವಿ. ಓಕೆ, ಸರಿ. ಇನ್ನು ನೆಕ್ಸ್ಟ್ ನಾವು ಏಸ್ಟಿವೇಷನ್ಗೆ ಹೋಗೋಣ. ಏಸ್ಟಿವೇಷನ್ ಅಂತ ಹೇಳಿದ್ರೆ ಸೆಪಲ್ಸ್ ಮತ್ತು ಪೆಟಲ್ಸ್ನ ಅರೇಂಜ್ಮೆಂಟನ್ನು ನಾವು ಏಸ್ಟಿವೇಷನ್ ಅಂತ ಕರೆಯುವಂಥದ್ದು. ಓಕೆ, ಸೊ ಅರೇಂಜ್ಮೆಂಟ್ ಆಫ್ ಪೆಟಲ್ಸ್, ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಇನ್ನ ಫ್ಲೋರಲ್ ಬಡ್ಡಲ್ ಬರೋದನ್ನೇ ನಾವು ಏನಂತ ಕರಿತೀವಿ, ನಾವು ಏಸ್ಟಿವೇಷನ್ ಅಂತ ಕರೆಯುವಂಥದ್ದು. ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ಇನ್ ಫ್ಲೋರಲ್ ಬಡ್ ವಿತ್ ರೆಸ್ಪೆಕ್ಟ್ ಟು ಮೆಂಬರ್ಸ್ ಆಫ್ ದರ್ ಓನ್ ಹೋರಲ್ ಬೇಸಿಕಲಿ. ಓಕೆ, ಸರಿ. ಇನ್ನು ಏಸ್ಟಿವೇಷನ್ ನಮಗೆ ವ್ಯಾಲ್ವೇಟ್ ಇದೆ, ಟ್ವಿಸ್ಟೆಡ್ ಇದೆ, ಇಂಬ್ರಿಗೇಟ್ ಅಂಡ್ ವೆಕ್ಸಿಲರಿ ಅಂತ ಹೇಳ್ಕೊಂಡು 4 ಟೈಪ್ಸ್ ಬರುತ್ತೆ. ಓಕೆ, ಸೊ 4 ಟೈಪ್ಸ್ ಅನ್ನು ನಾವು ಸ್ಟಡಿ ಮಾಡೋಣ. ಫಸ್ಟಿಗೆ ವ್ಯಾಲ್ವೇಟ್ ಅನ್ನೋದು ಬರುತ್ತೆ. ಓಕೆ, ವ್ಯಾಲ್ವೇಟ್ ಅಂದ್ರೆ ನೋಡಿ, ಸೆಪಲ್ಸ್ ಆರ್ ಪೆಟಲ್ಸ್ ಜಸ್ಟ್ ಟಚ್ ಒನ್ ಅನದರ್ ಅಂತಿದೆ ಅಟ್ ದ ಮಾರ್ಜಿನ್ ವಿತೌಟ್ ಓವರ್ಲ್ಯಾಪಿಂಗ್. ದ್ಯಾಟ್ ಈಸ್ ದ ಕೀವರ್ಡ್ ಹಿಯರ್. ಈ ವಿತೌಟ್ ಓವರ್ಲ್ಯಾಪಿಂಗ್ ಅನ್ನೋದೇ ಕೀವರ್ಡ್ ಆಗಿದೆ. ಸೊ ಇಲ್ಲಿ ನೋಡಿ, ಈ ಫ್ಲೋರಲ್ ಡಯಾಗ್ರಾಮ್ ಅನ್ನೇ ನಾವು ನೋಡ್ಬೋದು. ಫ್ಲೋರಲ್ ಡಯಾಗ್ರಾಮ್ ಅಲ್ಲಿ ಒಂದು ಪೆಟಲ್ಲು ಇನ್ನೊಂದು ಪೆಟಲ್ ಅನ್ನು ನಾವು ಬಿಡಿಸ್ಬೇಕಾದ್ರೆ ಏನ್ ಮಾಡ್ತೀವಿ, ಜಸ್ಟ್ ಆ ಮಾರ್ಜಿನ್ ಅಲ್ಲಿ ಸ್ಲೈಟ್ ಆಗಿ ಟಚ್ ಆಗ್ತಿರ್ಬೋದು ಅಷ್ಟೇ ಅಂತ ಹೇಳ್ತೀವಿ ಅಲ್ವಾ. ಸ್ಲೈಟ್ ಆಗಿ ಟಚ್ ಆಗ್ತಾ ಇರ್ಬೋದು ಅಷ್ಟೇ. ಅದು ಬಿಟ್ಬಿಟ್ಟು ಸೊ ಒಂದು ಪೆಟಲ್ ಇಲ್ಲಿದೆ, ಇನ್ನೊಂದು ಪೆಟಲು ಇಲ್ಲಿದೆ ಅಂತ ಬರೆಯೋಣ, ಇನ್ನೊಂದು ಪೆಟಲ್ ಇಲ್ಲಿದೆ, ಬೇಸಿಕಲಿ ಇನ್ನೊಂದು ಪೆಟಲ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಸ್ಲೈಟ್ ಆಗಿ ಆ ಮಾರ್ಜಿನ್ಸ್ ಅಲ್ಲಿ ಟಚ್ ಆಗ್ತಾ ಇರ್ಬೋದು ಅಷ್ಟೇ. ಸೊ ಅದ್ರ ಮಧ್ಯೆ ಏನು ಓವರ್ಲ್ಯಾಪಿಂಗ್ ಆಗಿಲ್ಲ. ಒಂದ್ರ ಮೇಲೊಂದು ಬಂದು ಕೂತ್ಕೊಳ್ಳೋದು, ಒಂದ್ರ ಕೆಳಗೆ ಇನ್ನೊಂದು ಬಂದು ಕೂತ್ಕೊಳ್ಳೋದು, ಆ ರೀತಿ ಏನೂ ಆಗಿಲ್ಲ. ಓಕೆ, ಸೊ ಅಂತ ಕಂಡೀಷನ್ನ ನಾವು ವ್ಯಾಲ್ವೇಟ್ ಕಂಡೀಷನ್ ಅಂತ ಕರಿತೀವಿ. ಸೊ ನಮಗೆ ಎಕ್ಸಾಂಪಲ್ ಆಗಿ ಕ್ಯಾಲೋಟ್ರೋಪಸ್ ಬರುತ್ತೆ. ಓಕೆ, ವ್ಯಾಲ್ವೇಟ್ ಎಸ್ಟಿವೇಷನ್ಗೆ. ನೆಕ್ಸ್ಟ್ ನಾವು ಟ್ವಿಸ್ಟೆಡ್ಗೆ ಹೋಗೋಣ.
ಟ್ವಿಸ್ಟೆಡ್ ಅಲ್ಲಿ ಏನು ನೋಡಿ, ಇಫ್ ಒನ್ ಮಾರ್ಜಿನ್ ಆಫ್ ದಿ ಅಪೆಂಡೇಜ್ ಓವರ್ಲ್ಯಾಪ್ಸ್ ದ್ಯಾಟ್ ಆಫ್ ದ ನೆಕ್ಸ್ಟ್ ಒನ್ ಆ್ಯಂಡ್ ಸೋ ಆನ್. ಓಕೆ, ಸೊ ಟ್ವಿಸ್ಟೆಡ್ ಅಲ್ಲಿ ನೋಡಿ, ಈ ಡಯಾಗ್ರಾಮನ್ನು ನೀವು ಗಮನ ಕೊಡಿ. ಸೊ ಇಲ್ಲಿ ನಮಗೆ ಒಂದು ಬಂದಿದೆ ಅಂತ ಹೇಳಿದ್ರೆ, ಒಂದು ಪೆಟಲ್ ಬಂದಿದೆ ಅಂತ ಹೇಳಿದ್ರೆ, ಇನ್ನೊಂದು ಪೆಟಲ್ ಓವರ್ಲ್ಯಾಪಿಂಗ್ ನಡೆದಿದೆ. ಈ ಪೆಟಲ್ನ ಮೇಲೆ ಸ್ವಲ್ಪ ಅದರ ಎಂಡ್ ಮಾರ್ಜಿನ್ ಬಂದು ಓವರ್ಲ್ಯಾಪ್ ಆಗಿದೆ. ಒಂದು ಪೆಟಲ್ ಇದ್ರೆ ಅದ್ರ ಮೇಲೆ ಒಂದೊಂದು ಬಂದು ಅದರ ಮಾರ್ಜಿನ್ ಅಂದ್ರೆ ಎಂಡಲ್ಲಿ ಒಂದು ಓವರ್ಲ್ಯಾಪ್ ಆಗಿದೆ. ಐದರ್ ಹಿಂಗಾದ್ರೂ ಓವರ್ಲ್ಯಾಪ್ ಆಗಿರುತ್ತೆ, ಹಿಂಗಾದ್ರೂ ಓವರ್ಲ್ಯಾಪ್ ಆಗಿರುತ್ತೆ. ಸೊ ಬಟ್ ಓವರ್ಲ್ಯಾಪಿಂಗ್ ಇಲ್ಲಿ ಕಾಣ್ತಾ ಇದೆ. ಓಕೆ, ನಮಗೆ ವ್ಯಾಲ್ವೇಟ್ ಅಲ್ಲಿ ಓವರ್ಲ್ಯಾಪಿಂಗ್ ನಮಗೆ ಕಾಣ್ತಾ ಇರಲಿಲ್ಲ. ಓಕೆ, ವ್ಯಾಲ್ವೇಟಲ್ಲಿ ನಮ್ಗೆ ಓವರ್ಲ್ಯಾಪಿಂಗ್ ಕಾಣ್ತಾ ಇರಲಿಲ್ಲ. ಇದ್ರ ಕೇಸಲ್ಲಿ ನಮಗೆ ಓವರ್ಲ್ಯಾಪಿಂಗ್ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಅದನ್ನೇ ನಾವಿಲ್ಲಿ ನೋಡ್ಬೋದು ಅಲ್ವಾ, ಓವರ್ಲ್ಯಾಪಿಂಗ್ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಈ ಓವರ್ಲ್ಯಾಪಿಂಗಿನ ಅರೇಂಜ್ಮೆಂಟ್ನ ಬೇಸಿಸಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಈ ಓವರ್ಲ್ಯಾಪಿಂಗ್ ಅನ್ನೋಂಥದ್ದು ಯಾವ ರೀತಿ ನಡೆದಿದೆ ಅನ್ನೋದನ್ನು ನೀವು ಒಬ್ಸರ್ವ್ ಮಾಡಿ. ಒಂದು ಕಡೆ ಈ ಪೆಟಲ್ ಹೊರಗಡೆಗೆ ಬಂದು ಕೂತಿದೆ, ಈ ಪೆಟಲ್ನ ಹೊರಗಡೆ ಇದರ ಮಾರ್ಜಿನ್ ಕೂತಿದೆ. ಇಲ್ಲಿ ನೋಡಿ. ಓಕೆ, ಒಂದು ಪೆಟಲ್ ಒಳಗಿದ್ರೆ ಒಂದು ಪೆಟಲು ಇನ್ನೊಂದು ಪೆಟಲ್ನ ಒಂದು ಸೈಡಲ್ಲಿ ಹೊರಗಡೆ ಆಗಿದ್ರೆ, ಇನ್ನೊಂದು ಸೈಡಲ್ಲಿ ಏನಾಗಿದೆ, ಒಳಗಡೆ ಅರೇಂಜ್ ಆಗಿದೆ ಅಲ್ವಾ. ಈ ಕಡೆ ಒಳಗಡೆ ಆಗಿದ್ರೆ, ಈ ಕಡೆ ಹೊರಗಡೆಯಾಗಿ ಅರೇಂಜ್ ಆಗಿದೆ. ಸೊ ಇಂಥ ಅರೇಂಜ್ಮೆಂಟ್ ಇದ್ರೆ, ಒಂದು ಸೈಡು ಒಳಗಡೆ ಅರೇಂಜ್ಮೆಂಟ್ ಆಗಿದ್ರೆ, ಇನ್ನೊಂದು ಸೈಡು ಹೊರಗಡೆ ಓವರ್ಲ್ಯಾಪ್ ಆಗಿರುತ್ತೆ. ಈ ರೀತಿ ಸಿಸ್ಟಮ್ ಅನ್ನು ನಾವು ಟ್ವಿಸ್ಟೆಡ್ ಎಸ್ಟಿವೇಷನ್ ಅಂತ ಕರೆಯುವಂಥದ್ದು. ಓಕೆನಾ. ಸೊ ಇದರಲ್ಲಿ ನಮಗೆ ಚೈನಾ ರೋಸು, ಲೇಡೀಸ್ ಫಿಂಗರ್ ಮತ್ತು ಕಾಟನ್, ಈ 3 ಟೈಪ್ಸ್ ಆಫ್ ಫ್ಲವರ್ಸ್ಗಳು ನಮಗೆ ಎಕ್ಸಾಂಪಲ್ಸ್ ಆಗಿ ಬರುತ್ತೆ ಟ್ವಿಸ್ಟೆಡ್ ಅಲ್ಲಿ. ನೆಕ್ಸ್ಟ್ ನಮಗೆ ಇಂಬ್ರಿಕೇಟ್ಗೆ ಹೋಗೋಣ. ಓಕೆ, ಸೊ ಇಂಬ್ರಿಕೇಟಲ್ಲಿ ಏನಾಗುತ್ತೆ, ಒನ್ ಸೆಕೆಂಡ್. ಇಫ್ ಮಾರ್ಜಿನ್ಸ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ಓವರ್ಲ್ಯಾಪ್ ಒನ್ ಅನದರ್, ಬಟ್ ಲಾಸ್ಟ್ ಟ್ವಿಸ್ಟೆಡ್ ಅಲ್ಲಿ ಏನಾಗಿತ್ತು, ಒಂದು ಮಾರ್ಜಿನ್ ಒಳಗಡೆ ಓವರ್ಲ್ಯಾಪ್ ಆಗಿದ್ರೆ ಇನ್ನೊಂದು ಮಾರ್ಜಿನ್ ಹೊರಗಡೆ ಓವರ್ಲ್ಯಾಪ್ ಆಗಿತ್ತು ಒಂದು ಪೆಟಲ್ ಇಂದು. ಇಲ್ಲಿ ಏನಾಗ್ತಾ ಇದೆ, ಒಂದು ಪರ್ಟಿಕ್ಯುಲರ್ ಆರ್ಡರ್ ಇಲ್ಲ, ನಾಟ್ ಇನ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್. ಓವರ್ಲ್ಯಾಪಿಂಗ್ ಇದೆ ಬಟ್ ಯಾವುದೇ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಆಗಿಲ್ಲ. ಟ್ವಿಸ್ಟೆಡ್ ಅಲ್ಲಿ ಆಗಿರೋ ರೀತಿ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲಿ ಆಗಿಲ್ಲ, ಅವಾಗ ಅದನ್ನ ಇಂಬ್ರಿಕೇಟ್ ಎಸ್ಟಿವೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನಮಗೆ ಕ್ಯಾಶಿಯಾ ಮತ್ತೆ ಗುಲ್ಮೋಹರ್ ಫ್ಲವರ್ಸ್ಗಳು ನೋಡ್ಲಿಕ್ಕೆ ಸಿಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ವೆಕ್ಸಿಲರಿ ಅಥವಾ ಪ್ಯಾಪಿಲೋನೇಷಿಯಸ್ ಫ್ಲವರ್ಸ್ಗಳು. ಓಕೆ, ಸೊ ಇದರಲ್ಲಿ 5 ಪೆಟಲ್ಸ್ ಬರುತ್ತೆ. ಓಕೆ, ಸೊ 5 ಪೆಟಲ್ಸ್ ಬರುತ್ತೆ. 5 ಪೆಟಲ್ಸ್ ಅರೇಂಜ್ ಆಗೋದು ನೋಡಿ. ಒಂದು ಲಾರ್ಜ್ ಪೆಟಲ್ ಇರುತ್ತೆ, ಅದನ್ನು ನಾವು ಸ್ಟ್ಯಾಂಡರ್ಡ್ ಪೆಟಲ್ ಅಂತ ಕರಿತೀವಿ. ಲಾರ್ಜ್ ಪೆಟಲ್ ಅನ್ನ ಅದೇನ್ ಮಾಡುತ್ತೆ, ಓವರ್ಲ್ಯಾಪ್ಸ್ 2 ಲ್ಯಾಟರಲ್ ಪೆಟಲ್ಸ್, 2 ಲ್ಯಾಟರಲ್ ಪೆಟಲ್ಸ್ ಅನ್ನ ವಿಂಗ್ಸ್ ಅಂತ ಕರಿತೀವಿ, ವಿಂಗ್ ಪೆಟಲ್ಸ್. ಓಕೆ, ಇದು 2 ಲ್ಯಾಟರಲ್ ಪೆಟಲ್ಸ್ ಅನ್ನ ಒಂದು ಲಾರ್ಜ್ ಸ್ಟ್ಯಾಂಡರ್ಡ್ ಪೆಟಲ್ ಓವರ್ಲ್ಯಾಪ್ ಮಾಡಿಟ್ಕೊಂಡಿದೆ. ಇದು ಎರಡನ್ನು ಈ ಲಾರ್ಜ್ ಸ್ಟ್ಯಾಂಡರ್ಡ್ ಪೆಟಲ್ ಓವರ್ಲ್ಯಾಪ್ ಮಾಡಿದೆಯಲ್ವಾ. ಇನ್ನು ನೆಕ್ಸ್ಟ್ ಇದು ಏನನ್ನು ಓವರ್ಲ್ಯಾಪ್ ಮಾಡಿದೆ, ಕೀಲ್ ಪೆಟಲ್ಸ್ ಅನ್ನ ಓವರ್ಲ್ಯಾಪ್ ಮಾಡಿಟ್ಕೊಂಡಿದೆ. ಓಕೆ, ಸೊ ಇಲ್ಲಿ 1 2 3 4 5 ಪೆಟಲ್ಸ್ಗಳು ಬಂತಲ್ವಾ. ಸೊ 5 ಪೆಟಲ್ಸ್ಗಳು ಬರುತ್ತೆ. ಇದರಲ್ಲಿ ಎಲ್ಲಕ್ಕಿಂತ ಸಣ್ಣ ಪೆಟಲ್ಸ್ಗಳು ಕೀಲ್ ಪೆಟಲ್ಸ್ ಆಗಿದ್ರೆ, ಕೀಲ್ ಪೆಟಲ್ಸ್ ಅನ್ನ ಯಾರು ಓವರ್ಲ್ಯಾಪ್ ಮಾಡಿಟ್ಟಿರ್ತಾರೆ, ವಿಂಗ್ ಪೆಟಲ್ಸ್ಗಳು ಓವರ್ಲ್ಯಾಪ್ ಮಾಡಿಟ್ಕೊಂಡಿರುತ್ತೆ. ಕೀಲ್ ಪೆಟಲ್ಸ್ ಅನ್ನ ಸ್ಮಾಲೆಸ್ಟ್ ಆಂಟೀರಿಯರ್ ಪೆಟಲ್ಸ್ ಆಗಿದ್ದು ಕೀಲ್ ಪೆಟಲ್ಸು, ಅದನ್ನ 2 ಲಾರ್ಜರ್ ಆದಂತಹ ಪೆಟಲ್ಸ್ಗಳು ಓವರ್ಲ್ಯಾಪ್ ಮಾಡಿಟ್ಕೊಂಡಿರುತ್ತೆ. ಅದನ್ನ ನಾವು ವಿಂಗ್ ಪೆಟಲ್ಸ್ ಅಂತ ಕರಿತೀವಿ. ಇದೆಷ್ಟನ್ನು ಓವರ್ಲ್ಯಾಪ್ ಮಾಡಿಟ್ಕೊಂಡಿರುತ್ತೆ ನಮ್ಮ ಸ್ಟ್ಯಾಂಡರ್ಡ್ ಪೆಟಲ್, ಲಾರ್ಜ್ ಅಂತ ಒಂದು ಪೆಟಲ್. ಸೊ ಈ ಕಂಡೀಷನಲ್ಲಿ 5 ಪೆಟಲ್ಸ್ ಬರುತ್ತೆ. ಓಕೆ, ಸೊ ಇಂಥ ಕಂಡೀಷನ್ ನಾವು ವೆಕ್ಸಿಲರಿ ಆರ್ ಪ್ಯಾಪಿಲೋನೇಷಿಯಸ್ ಅಂತ ಕರೆಯುವಂಥದ್ದು, ಪ್ಯಾಪಿಲೋನೇಷಿಯಸ್ ಎಸ್ಟಿವೇಷನ್ ಆರ್ ವೆಕ್ಸಿಲರಿ ಎಸ್ಟಿವೇಷನ್ ಅಂತ ಕರೆಯುವಂಥದ್ದು. ಓಕೆ, ಸೊ ದಿಸ್ ವಾಸ್ ಅಬೌಟ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಎಸ್ಟಿವೇಷನ್ ಅಲ್ಲಿ. ಈ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಎಸ್ಟಿವೇಷನ್ ನ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ ಅನ್ನ ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಬೇಕಾಗುತ್ತೆ. ಓಕೆ, ದೆನ್ ಇವಾಗ ನಾವು ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ಅ ಫ್ಲವರ್, ಎಸೆನ್ಷಿಯಲ್ ವೋಲ್ಸ್ ಆಫ್ ಅ ಫ್ಲವರ್ಗೆ ಹೋಗೋಣ. ರೀಪ್ರೊಡಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತಹ ವೋರಲ್ಸ್ಗಳು ಇವೆಲ್ಲ. ಓಕೆ, ಕೇಲಿನ್ಸ್ ಅಂಡ್ ಕೊರೋಲಾ ಆಕ್ಸೆಸರಿಯಾಗಿ ಆಕ್ಟ್ ಮಾಡಿದ್ರೆ, ಇವು ಡೈರೆಕ್ಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಆಂಡ್ರೋಶಮ್ ಅನ್ನುವಂಥದ್ದು ಮೇಲ್ ರಿಪ್ರೊಡಕ್ಟಿವ್ ಓರಲ್ ಆಗಿರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಓರಲ್ ಅನ್ನ ಇಂಡಿವಿಜುವಲ್ ಮೆಂಬರ್ಸ್ ಅನ್ನ ನಾವು ಸ್ಟೇಮನ್ಸ್ ಅಂತ ಕರಿತೀವಿ. ಓಕೆ, ಸೊ ಇನ್ ಕೇಸ್ ಸ್ಟೇಮನ್ ಸ್ಟೆರೈಲ್ ಆಗಿದ್ರೆ ಸ್ಟ್ಯಾಮಿನೋಡ್ ಅಂತ ಕರಿತೀವಿ. ಓಕೆ, ಸೊ ಸ್ಟೆರೈಲ್ ಆಗಿರುವಂಥ ಸ್ಟೇಮನ್ಸ್ ಇದ್ರೆ ಸ್ಟ್ಯಾಮಿನೋಡು. ಇಂಡಿವಿಜುವಲ್ ಓಕೆ, ಆಂಡ್ರೋಶಿಯಮ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಓರಲ್ ಆಗಿರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಓರಲ್ ಅಲ್ಲಿ ಇಂಡಿವಿಜುವಲ್ ಅನ್ನ ನಾವು ಸ್ಟೇಮನ್ಸ್ ಅಂತ ಕರಿತೀವಿ. ನಾವು ಫ್ಲವರ್ನ ಪಾರ್ಟ್ ನೋಡಿದಾಗ ಸ್ಟೇಮನ್ ಅಂತ ನಾವು ನೋಡಿದ್ವಲ್ವಾ. ಸೊ ಸ್ಟೇಮನ್ ಅನ್ನುವಂಥದ್ದು ಇಂಡಿವಿಜುವಲ್ ಮೆಂಬರ್ಸ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಓರಲ್. ಆಯ್ತಾ, ಅದಾದ್ಮೇಲೆ ಯಾವುದಾದ್ರೂ ಸ್ಟೇಮನ್ ಸ್ಟೆರೈಲ್ ಆಗಿದ್ರೆ, ಆ ಸ್ಟೆರೈಲ್ ಆಗಿರೋದನ್ನ ನಾವು ಸ್ಟ್ಯಾಮಿನೋಡ್ ಅಂತ ಕರಿತೀವಿ. ಓಕೆ, ಇದೇ ಕೇಸ್ ಅನ್ನುವಂಥದ್ದು ಗೈನೋಶಿಯಮ್ ಅಲ್ಲೂ ಬರುತ್ತೆ. ಸ್ಟೆರೈಲ್ ಆಗಿರುವಂಥ ಪಿಸ್ಟಲ್ ಇದ್ರೆ ಏನಂತ ಕರಿತೀವಿ ಅಂತ ಹೇಳ್ಕೊಂಡು, ಬಟ್ ಈ ಕೇಸಲ್ಲಿ ಸ್ಟೆರೈಲ್ ಆಗಿದ್ರೆ ಸ್ಟ್ಯಾಮಿನೋಡ್ ಅಂತ ಕರೆಯುವಂಥದ್ದು. ಓಕೆ, ಸೊ ದೆನ್ ಇಲ್ಲಿ ನಮಗೆ ಆಂಥರ್ ಮತ್ತು ಫಿಲಮೆಂಟ್, ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಫಿಲಮೆಂಟ್ ಇರುತ್ತೆ. ಆಂಥರ್ನ ಒಳಗಡೆ ನಮಗೆ ಪೋಲನ್ ಗ್ರೀನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಆಂಥರ್ನ ಒಳಗಡೆ ನಮ್ಗೆ ಏನು ಪ್ರೊಡ್ಯೂಸ್ ಆಗುತ್ತೆ, ಪೋಲನ್ ಗ್ರೀನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಆಂಥರು
ಬೈಲೋಬ್ಡ್ ಆಗಿದ್ದು 2 ಹಾಲ್ಸ್ ಇದ್ದಂಗೆ ನಮಗೆ ಕಾಣುತ್ತೆ. ಓಕೆ, 2 ಲೋಬ್ಸ್ ಇದ್ದಂಗೆ ನಮಗೆ ಕಾಣುತ್ತೆ. ಎರಡು ಬೈಲೋಬ್ಡ್ ಆಗಿರುತ್ತೆ. ಡೈಥೀಕಸ್ ಆಗಿರುತ್ತೆ. ಈಚ್ ಲೋಬ್ ಹ್ಯಾಸ್ 2 ಡಿಫ್ರೆಂಟ್ ಥೀಕಾಸ್ ಬೇಸಿಕಲಿ. ಆಮೇಲೆ ಟೆಟ್ರಾಸ್ಪೊರಾಂಜಿಯೇಟ್ ಮತ್ತು ಟೆಟ್ರಾಗೋನಲ್ 4 ಸೈಡೆಡ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ಏನು ಸೀಲಿಯಂಟ್ ಫೀಚರ್ಸ್ ಆಫ್ ಅ ಪರ್ಟಿಕ್ಯುಲರ್ ಆಂಥರ್. ಓಕೆನಾ, ಸೊ ಅದು ಬೈಲೋಬ್ಡ್ ಆಗಿರುತ್ತೆ. ದೆನ್ ಡೈಥೀಕಸ್ ಆಗಿದ್ದು ಟೆಟ್ರಾಸ್ಪೊರಾಂಜಿಯೇಟ್ ಆ್ಯಂಡ್ ದೆನ್ ಟೆಟ್ರಾಗೋನಲ್ ಆಗಿರುತ್ತೆ. ಓಕೆ, ಸೊ ದೆನ್ ನಾವು ಸ್ಟೇಮನ್ನ ಅಡೇಷನ್ನ ಕೇಸನ್ನು ನೋಡಬೇಕಾಗುತ್ತೆ. ಅಡೇಷನ್ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗುತ್ತೆ. ಕೊಹೇಷನ್ ಅಂತ ಹೇಳಿದ್ರೆ ಸಿಮಿಲರ್ ಆದಂತಹ, ಫಾರ್ ಎಕ್ಸಾಂಪಲ್ ಸಿಮಿಲರ್ ಆದಂಥ, ಇವಾಗ ಸಿಮಿಲರ್ ಓರಲ್ಸ್ ಅಲ್ಲಿ ಒಂದೇ ಓರಲ್ಸ್ ಅಲ್ಲಿ ಬರುವಂಥ ಡಿಫ್ರೆಂಟ್ ಇಂಡಿವಿಜುವಲ್ ಮೆಂಬರ್ಸ್ ನಡುವೆ ಫ್ಯೂಷನ್ ಆಗಿದ್ರೆ ಅದನ್ನು ನಾವು ಕೊಹೇಷನ್ ಅಂತ ಕರಿತೀವಿ. ಕೊಹೇಷನ್ ಅಂತ ಹೇಳಿದ್ರೆ ಸೇಮ್ ಆದಂಥ ಮೆಟೀರಿಯಲ್ ನಡುವೆ ಇರುವಂಥ ಅಟ್ರಾಕ್ಷನ್ ಅಲ್ವಾ. ಅಡೇಷನ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ ನಡುವೆ ಇರುವಂಥ ಅಟ್ರಾಕ್ಷನ್. ಸೊ ಇಲ್ಲೂ ಅಷ್ಟೇ ಅಡೇಷನ್ ಆಫ್ ಸ್ಟೇಮನ್ಸ್ ಅನ್ನ ನೀವು ಒಬ್ಸರ್ವ್ ಮಾಡಿ. ಪೆಟಲ್ ಜೊತೆಗೆ ಆ ಸ್ಟೇಮನ್ ಏನಾದರೂ ಫ್ಯೂಸ್ ಆಗಿದ್ರೆ ಅದನ್ನು ನಾವು ಎಪಿಪೆಟಾಲಸ್ ಅಂತ ಕರಿತೀವಿ. ಓಕೆ, ಇನ್ ಕೇಸ್ ಅದೇ ಸ್ಟೇಮನು ಟೆಪಲ್ ಜೊತೆಗೆ, ಟೆಪಲ್ ಅಂತ ಹೇಳಿದ್ರೆ ನಾವು ಪೆಟಲ್ ಮತ್ತು ಸೆಪಲ್ ನಡುವೆ ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗದಿದ್ದಾಗ ನಾವು ಅದನ್ನು ಕಂಬೈಂಡ್ ಆಗಿ ಟೆಪಲ್ ಅಂತ ನಾವು ಕರಿತೀವಿ. ಓಕೆ, ಸೊ ಟೆಪಲ್ ಕಂಡೀಷನ್ ಬಂದಾಗ ಎಪಿಪೆಟಾಲಸ್ ಅಥವಾ ಎಪಿಫಿಲಸ್ ಅಂತ ಕರಿತೀವಿ. ಓಕೆ, ಸೊ ಟೆಪಲ್ ಮತ್ತು ಸ್ಟೇಮನ್ ಎರಡೂ ಸಹ ಅಡೇಷನ್ ಆಗಿದ್ರೆ, ಅಂಟ್ಕೊಂಡಿದ್ರೆ ಬೇಸಿಕಲಿ ಅದನ್ನು ನಾವು ಎಪಿಫಿಲಸ್ ಆರ್ ಎಪಿಪೆಟಾಲಸ್ ಅಂತ ಕರಿತೀವಿ. ಪೆಟಲ್ ಜೊತೆಗೆ ಸ್ಟೇಮನ್ ಇದಾಗಿದ್ರೆ ಎಪಿಪೆಟಾಲಸ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸು ಇದೆ. ಸೊ ಎಪಿಪೆಟಾಲಸ್ ಕಂಡೀಷನ್ಗೆ ನಮಗೆ ಸೊಲನೇಸಿಯಾ ಫ್ಯಾಮಿಲಿಯ ಬ್ರಿಂಜಾಲ್ ಇದೆ, ಮಾಲ್ವೇಸಿಯಾ ಫ್ಯಾಮಿಲಿಯ ಚೈನಾ ರೋಸು ಸಹ ಇದೆ. ಓಕೆ, ದೆನ್ ಇನ್ನು ಎಪಿಫಿಲಸ್ ಕಂಡೀಷನ್ಗೆ ಫೇಮಸ್ ನಮಗೆ ಲಿಲ್ಲಿ ಬರುತ್ತೆ. ಲಿಲ್ಲಿ ಫ್ಲವರ್ ಫ್ರಮ್ ದ ಫ್ಯಾಮಿಲಿ ಲಿಲಿಯೇಸಿಯೇ ನೋಡಲಿಕ್ಕೆ ಸಿಗುತ್ತೆ. ಓಕೆ, ದೆನ್ ಇನ್ನು ಕೊಹೇಷನ್ ಆಫ್ ಸ್ಟೇಮನ್ಸ್. ಕೊಹೇಷನ್ ಅಂತ ಹೇಳಿದ್ರೆ ಸ್ಟೇಮನ್ ನಡುವೆ ಸಿಮಿಲರ್ ಆದಂಥ ಓರಲ್ಸ್ಗಳು, ಒಂದೇ ಓರಲ್ನ ಇಂಡಿವಿಜುವಲ್ ಮೆಂಬರ್ಸ್ಗಳ ನಡುವೆ ಇರುವಂಥ ಅಟ್ರಾಕ್ಷನ್. ಕೊಹೇಷನ್ ಅಂದರೆ ಏನಂತ ಹೇಳಿದೆ ನಾನು, ಸೇಮ್ ಮೆಟೀರಿಯಲ್ ಇರುವಂಥ ಅಟ್ರಾಕ್ಷನ್ ಅಲ್ವಾ. ಸೊ ಸ್ಟೇಮನ್ಗೂ ಫ್ಯೂಸ್ ಆಗಿದ್ದರೆ ಅಂಥ ಕಂಡೀಷನ್ಸ್ಗಳನ್ನ ನಾವು ಕೊಹೇಷನ್ ಆಫ್ ಸ್ಟೇಮನ್ ಅಂತ ಕರಿತೀವಿ. ಈ ಕೊಹೇಷನಲ್ಲಿ ನಮಗೆ ಮೋನೋ ಅಡೆಲ್ಫಸ್ ಕಂಡೀಷನ್ಸ್ ಬರುತ್ತೆ, ದೆನ್ ಡೈ ಅಡೆಲ್ಫಸ್ ಬರುತ್ತೆ, ದೆನ್ ಪಾಲಿ ಅಡೆಲ್ಫಸ್ ಬರುತ್ತೆ. ಓಕೆ, ಒಂದೊಂದನ್ನೇ ನೋಡೋಣ. ಸ್ಟೇಮನ್ಸ್ ಯುನೈಟೆಡ್ ಆಗಿರುತ್ತೆ ಒಂದೇ ಬಂಡಲಲ್ಲಿ. ಈ ಚಿತ್ರದಲ್ಲಿ ನೀವು ನೋಡ್ಬೋದಲ್ವಾ, ಸ್ಟೇಮನ್ಸ್ ಎಲ್ಲ ಒಂದೇ ಬಂಡಲಲ್ಲಿ ಅರೇಂಜ್ ಆಗಿದೆ, ಒಂದೇ ಬಂಡಲಲ್ಲಿ ಫ್ಯೂಸ್ ಆಗಿ ಯುನೈಟ್ ಆಗಿ ಕೂತಿದೆ. ಇಂಥ ಕಂಡೀಷನ್ ನಾವು ಮೋನೋ ಅಡೆಲ್ಫಸ್ ಅಂತ ಕರೆಯುವಂಥದ್ದು. ಎಷ್ಟು ಬಂಡಲ್ಗಳಿದೆ ಅನ್ನೋ ಬೇಸಿಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಮೋನೋ ಅಂತ ಹೇಳಿದ್ರೆ 1 ಅಲ್ವಾ. ಸೊ 1 ಬಂಡಲಲ್ಲಿ ಫ್ಯೂಸ್ ಆಗಿದ್ರೆ ಅದನ್ನು ನಾವು ಮೋನೋ ಅಡೆಲ್ಫಸ್ ಅಂತ ಕರಿತೀವಿ. ನಾವು 2 ಬಂಡಲ್ಸ್ ಅಲ್ಲಿ ಅದನ್ನ ಫ್ಯೂಸ್ ಆಗಿದ್ರೆ ಇಲ್ಲಿ ಡೈ ಬಂತು, ಡೈ ಅಡೆಲ್ಫಸ್ ಕಂಡೀಷನ್ ಅಂತ ಕರಿತೀವಿ. ಓಕೆ, ದೆನ್ ಯುನೈಟೆಡ್ ಇಂಟು ಮೋರ್ ದೆನ್ 2 ಬಂಡಲ್ಸ್ ಅಲ್ಲಿ ಬಂದ್ರೆ ನಾವು ಪಾಲಿ ಅಡೆಲ್ಫಸ್ ಅಂತ ಕರಿತೀವಿ. ಓಕೆನಾ, ಸೊ ಅದರಲ್ಲಿ ಮೋನೋ ಅಂತ ಹೇಳಿದ್ರೆ ಎಷ್ಟು ಬಂಡಲ್ಸ್ಗಳಲ್ಲಿ ಇದು ಅರೇಂಜ್ ಆಗಿದೆ, ಯುನೈಟ್ ಆಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸಿಂಗಲ್ ಬಂಡಲ್ ಅಲ್ಲಿ ಯುನೈಟ್ ಆಗಿದ್ರೆ ಅದನ್ನು ನಾವು ಮೋನೋ ಅಡೆಲ್ಫಸ್ ಅಂತ ಕರಿತೀವಿ. ಮೋರ್ ದೆನ್ ಅಂದ್ರೆ 2 ಬಂಡಲ್ಸ್ ಅಲ್ಲಿ ಅರೇಂಜ್ ಆಗಿದ್ರೆ ಅದನ್ನು ನಾವು ಡೈ ಅಡೆಲ್ಫಸ್ ಅಂತ ಕರಿತೀವಿ. ಮೋರ್ ದೆನ್ 2 ಇದ್ರೆ ಅಲ್ಲಿ ನಾವು ಪಾಲಿ ಅಡೆಲ್ಫಸ್ ಕಂಡೀಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನಮಗೆ ಇಲ್ಲೂ ಸಹ ಮೋನಿ ಅಡೆಲ್ಫಸ್ ಕಂಡೀಷನ್ಗೆ ಚೈನಾ ರೋಸ್ ನಮಗೆ ಸಿಕ್ತು ನೋಡ್ಲಿಕ್ಕೆ. ದೆನ್ ಡೈ ಅಡೆಲ್ಫಸ್ಗೆ ಪಿ ಫ್ಲವರ್ಸ್ ಬಂತು. ದೆನ್ ಸಿಟ್ರಸ್ ಫ್ಲವರ್ಸ್ಗಳು ನಮಗೆ ಪಾಲಿ ಅಡೆಲ್ಫಸ್ ಕಂಡೀಷನ್ಸ್ಗೆ ನಮಗೆ ಎಕ್ಸಾಂಪಲ್ಸ್ ಆಗಿ ನೋಡ್ಬೋದು. ಓಕೆ, ದೆನ್ ನಾವು ಪಾಲಿ ಆಂಡ್ರಸ್ ಕಂಡೀಷನ್ ಅನ್ನ ನೋಡೋಣ. ಓಕೆ, ಪಾಲಿ ಅಡೆಲ್ಫಸ್ ಅಲ್ಲ, ಪಾಲಿ ಆಂಡ್ರಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಸ್ಟೆಮೆನ್ಸ್ಗಳು ಫ್ರೀ ಆಗಿರುತ್ತೆ. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಸ್ಟೆಮೆನ್ಸ್ಗಳು ಫ್ರೀ ಆಗಿದ್ರೆ ನಾವು ಅದನ್ನ ಪಾಲಿ ಆಂಡ್ರಸ್ ಅಂತ ಕರಿತೀವಿ. ಇನ್ನು ಸ್ಟೆಮೆನ್ಸ್ಗಳು ಫ್ಯೂಸ್ ಆಗಿದ್ರೆ ಅವಾಗ ನಾವು ಅದನ್ನ 3 ಗ್ರೂಪ್ಸ್ ಅಲ್ಲಿ ಡಿವೈಡ್ ಮಾಡಿದೀವಿ. ಎಷ್ಟು ಬಂಡಲ್ಸ್ ಆಗಿ ಫ್ಯೂಸ್ ಆಗಿದೆ ಅನ್ನೋದ ಬೇಸಿಸ್ ಅಲ್ಲಿ 3 ಗ್ರೂಪ್ಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸ್ಟೆಮೆನ್ಸ್ ಫ್ರೀ ಆಗಿದ್ರೆ ಪಾಲಿ ಅಡೆಲ್ಫಸ್, ಪಾಲಿ ಆಂಡ್ರಸ್ ಅಂತ ಕರಿತೀವಿ. ಸ್ಟೆಮೆನ್ಸ್ಗಳು ಫ್ಯೂಸ್ ಆಗಿದ್ರೆ ಎಷ್ಟು ಬಂಡಲ್ ಅಟ್ಯಾಚ್ ಆಗಿದೆ ಅನ್ನೋದನ್ನ ನೋಡ್ತೀವಿ. ಒಂದೇ ಬಂಡಲ್ ಅಟ್ಯಾಚ್ ಆಗಿದ್ರೆ ಎಲ್ಲಾ ಸ್ಟೆಮೆನ್ಸ್ಗಳು ಒಂದೇ ಬಂಡಲ್ ಅಟ್ಯಾಚ್ ಆಗಿದ್ರೆ ಮೋನೋ ಅಡೆಲ್ಫಸ್ ಅಂತ ಕರಿತೀವಿ. 2 ಬಂಡಲ್ ಆಗಿದ್ರೆ ಡೈ ಅಡೆಲ್ಫಸ್, ಮೋರ್ ದನ್ 2 ಬಂಡಲ್ಸ್ ಆದ್ರೆ ಪಾಲಿ ಅಡೆಲ್ಫಸ್ ಅಂತ ಕರೆಯುವಂಥದ್ದು. ಓಕೆ, ಸರಿ. ಸೊ ಅದಕ್ಕೆ ಎಕ್ಸಾಂಪಲ್ ನಮಗೆ ಫ್ಯಾಮಿಲಿ ಕ್ರೂಸಿಫೆರಾ. ಓಕೆ, ಇನ್ನು ಸಾಲ್ವಿಯಾ ಮತ್ತು ಮಸ್ಟ್ಯಾರ್ಡ್ಗಳು ವೇರಿಯೇಷನ್ ದ ಲೆಂತ್ ಆಫ್ ಫಿಲಮೆಂಟ್ಸ್ ವಿತ್ ಇನ್ ಫ್ಲವರ್ ಅಲ್ಲಿ ದಿಸ್ ಇಸ್ ಅ ಯುನೀಕ್ ಕಂಡೀಷನ್ ಬರುತ್ತೆ. ಆ ಫಿಲಮೆಂಟ್ಗಳು ಏನಿದೆಯಲ್ಲ ಆ ಫಿಲಮೆಂಟ್ಗಳಲ್ಲೇ ವೇರಿಯೇಷನ್ಸ್ ಇನ್ ದ ಲೆಂತ್ ಅನ್ನು ಸಹ ನಾವು ನೋಡಬಹುದು. ಓಕೆ, ದೆನ್ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಹೋರಲ್ ನಾವು ಆಂಡ್ರೋಶಿಯಮ್ ಅಲ್ಲಿ ಇಂಡಿವಿಜುವಲ್ ಮೆಂಬರ್ಸ್ ಅನ್ನ ಸ್ಟೀಮನ್ಸ್ ಅಂತ ಕರೆದ್ರೆ ಇಲ್ಲಿ ನಾವು ಇಂಡಿವಿಜುವಲ್ ಮೆಂಬರ್ಸ್ ಅನ್ನ ಕಾರ್ಪೆಲ್ಸ್ ಅಂತ ಕರಿತೀವಿ. ಓಕೆ, ಸೊ ಸ್ಟೆರೈಲ್ ಆದಂತ ಕಾರ್ಪೆಲ್ ಅಥವಾ ಪಿಸ್ಟಲ್ ನಾವು ಪಿಸ್ಟಿಲೋಡ್ ಅಂತ ಕರೆಯುವಂಥದ್ದು.
ಓಕೆ. ಸೊ ಸ್ಟರೈಲ್ ಆದಂಥ ಕಾರ್ಪೆಲ್ ಅಥವಾ ಪಿಸ್ಟಲ್ ಇದ್ರೆ ನಾವು ಅದನ್ನು ಪಿಸ್ಟಿಲೋಡ್ ಅಂತ ಕರೆಯುವಂಥದ್ದು. ಸೊ ಪಿಸ್ಟಲ್ನ ಪಾರ್ಟ್ಸ್ಗಳು ಯಾವ್ದು ಬರುತ್ತೆ. ಸೊ ನಮಗೆ ಸರ್ಫೇಸಲ್ಲಿ ಸ್ಟಿಗ್ಮಾ ಬಂತು, ಪೋಲನ್ ಗ್ರೀನ್ಸ್ ಬಂದು ಲ್ಯಾಂಡ್ ಆಗೋ ಜಾಗ ಸ್ಟಿಗ್ಮಾ. ದೆನ್ ಅದಕ್ಕೊಂದು ಸ್ಟಾಕ್ ಇರುತ್ತೆ, ಸ್ಟೈಲ್ ಅಂತ ಕರಿತೀವಿ. ದೆನ್ ಕೆಳಗಡೆ ನಮಗೆ ಓವ್ಯೂಲ್ ಇರುತ್ತೆ, ಓವರಿ ಇರುತ್ತೆ. ಓವ್ಯೂಲ್ ಇನ್ ಕೇಸಸ್ ದ ಓವರಿ ಬೇಸಿಕಲಿ. ಓಕೆ, ಇದರಲ್ಲಿ ಓವರಿ ಫರ್ಟಿಲೈಸೇಷನ್ ನಂತರ ಓವರಿ ಫ್ರೂಟ್ ಆದರೆ ಓವ್ಯೂಲು ಸೀಡ್ ಆಗುತ್ತೆ. ಓಕೆ, ಇದೆಲ್ಲ ಏನು ಪಾರ್ಟ್ಸ್ ಆಫ್ ಅ ಪಿಸ್ಟಲ್. ಓಕೆ, ಸೊ ಗೈನೋಷಿಯಂ ಅನ್ನುವಂಥದ್ದು ಫೀಮೇಲ್ ರಿಪ್ರೊಡಕ್ಟಿವ್ ಹೋರಲ್ ಆಗಿದ್ರೆ ಇಂಡಿವಿಜುವಲ್ ಮೆಂಬರ್ಸ್ ಅನ್ನು ನಾವು ಕಾರ್ಪೆಲ್ ಅಂತ ಕರಿತೀವಿ. ಸ್ಟರೈಲ್ ಅಂತ ಕಾರ್ಪೆಲ್ ಏನಾದ್ರು ನಮಗೆ ಸಿಕ್ಕರೆ ಅದನ್ನು ನಾವು ಪಿಸ್ಟಿಲೋಡ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಪಾರ್ಟ್ಸ್ ಆಫ್ ಅ ಪಿಸ್ಟಲ್ ಬೇಸಿಕಲಿ ಯಾವ್ದು ಸ್ಟಿಗ್ಮಾ ಬರುತ್ತೆ, ಸ್ಟೈಲ್ ಅನ್ನುವಂಥದ್ದು, ಅದರ ಸ್ಟಾಕು, ದೆನ್ ಓವರಿ ಬರುತ್ತೆ, ಓವರಿ ಒಳಗಡೆ ಓವ್ಯೂಲ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಪ್ಲಾಸೆಂಟಾ ಅನ್ನೋ ಸ್ಟ್ರಕ್ಚರ್ ಬರುತ್ತೆ. ಪ್ಲಾಸೆಂಟಾ ಅನ್ನೋ ಸ್ಟ್ರಕ್ಚರು ಇಟ್ಸ್ ಅ ಕ್ವಿಷನ್ ಲೈಕ್ ಟಿಶ್ಯೂ ವಿಚ್ ಬೇರ್ಸ್ ದಿ ಓವ್ಯೂಲ್. ಓಕೆನಾ. ಸೊ ಈ ಓವ್ಯೂಲ್ ಅನ್ನುವಂಥದ್ದು ಈ ಓವರಿ ಒಳಗಡೆ ಎನ್ಕೇಸ್ ಆಗಿ ಕೂತಿದೆ. ಬಟ್ ಇದರ ಅರೇಂಜ್ಮೆಂಟ್ನ ಬೇಸಿಸ್ ಅಲ್ಲಿ ಡಿಫ್ರೆಂಟ್ ಪ್ಲಾಸೆಂಟೇಷನ್ ನಾವು ನೋಡ್ತೀವಿ. ಸೊ ಓವ್ಯೂಲ್ ಅನ್ನುವಂಥದ್ದು ಓವರಿ ಮೇಲೆ ಕೂತಿರುವಂಥ ಜಾಗನ ನಾವು ಪ್ಲಾಸೆಂಟಾ ಅಂತ ಕರೆಯುವಂಥದ್ದು. ಯಾವ್ದ್ರ ಮೇಲೆ ಕೂತಿರುತ್ತೆ? ಓವ್ಯೂಲ್ ಅನ್ನುವಂಥದ್ದು ಪ್ಲಾಸೆಂಟಾ ಮೇಲೆ ಕೂತಿರುತ್ತೆ ಓವರಿ ಒಳಗಡೆ. ಓಕೆ, ದೆನ್ ಓವರಿ ಅಂತ ಹೇಳಿದ್ರೆ ಈ ಸ್ವೋಲನ್ ಬೇಸನ್ ಚೇಂಬರ್. ಓಕೆನಾ. ಓವರಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಊದ್ಕೊಂಡಿರುವಂಥ ಸ್ವೋಲನ್ ಆಗಿರುವಂಥ ಬೇಸಲ್ ಚೇಂಬರ್, ಬೇಸಲ್ ಇರುವಂಥ ಚೇಂಬರ್ ಅಲ್ವಾ ಓವರಿ ಅಂತ ಹೇಳಿದ್ರೆ, ಅದ್ರೊಳಗಡೆ ತಾನೆ ಓವ್ಯೂಲ್ ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು. ದೆನ್ ಲಾಕ್ಯೂಲ್ ಅನ್ನೋ ಒಂದು ಟರ್ಮ್ ಬರುತ್ತೆ. ಲಾಕ್ಯೂಲ್ ಅನ್ನೋ ಒಂದು ಟರ್ಮು ನಾವು ಪ್ಲಾಸೆಂಟೇಷನ್ ಬಂದಾಗ ಇನ್ನೊಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಬಟ್ ಬೇಸಿಕಲಿ ಇದು ಚೇಂಬರ್ಸ್ ಇನ್ಸೈಡ್ ಓವರಿಯನ್ನು ನಾವು ಲಾಕ್ಯೂಲ್ ಅಂತ ಕರೆಯುವಂಥದ್ದು. ಓಕೆ, ದೆನ್ ಇನ್ನು ಓವರಿನ ಕೇಸಸ್ ಅಲ್ಲೂ ಅಷ್ಟೇನೆ ಮೋನೋಕಾರ್ಪುಲರಿ ಮತ್ತು ಮಲ್ಟಿಕಾರ್ಪುಲರಿ ಕಂಡೀಷನ್ಸ್ಗಳು ಬರುತ್ತೆ. ಸೊ ಇನ್ ಕೇಸ್ ಕಾರ್ಪುಲರಿಯಲ್ಲಿ ಬೇಸಿಕಲಿ ಎರಡು ಕಂಡೀಷನ್ಸ್ನ ನಾವು ನೋಡ್ಬೋದು. ಒಂದು ಅಪೋಕಾರ್ಪಸ್ ಕಂಡೀಷನ್. ಓಕೆ, ಎಪೋಕಾರ್ಪಸ್ ಕಂಡೀಷನ್ಸ್ ಅಲ್ಲಿ ಕಾರ್ಪಲ್ಸ್ ಎಲ್ಲ ಫ್ರೀ ಆಗಿ ಕೂತಿರುತ್ತೆ. ಓಕೆ, ಸೊ ಸ್ಟೇಮನ್ಸ್ ಎಲ್ಲ ಫ್ರೀ ಆಗಿ ಕೂತಿದ್ರೆ ನಾವು ಅದನ್ನ ಪಾಲಿಯಾಂಡ್ರಸ್ ಅಂತ ಕರಿತೀವಿ. ಇಲ್ಲಿ ನಮ್ಮ ಕಾರ್ಪಲ್ಸ್ಗಳು ಫ್ರೀ ಆಗಿ ಕೂತಿದ್ರೆ ಅದನ್ನ ಎಪೋಕಾರ್ಪಸ್ ಅಂತ ಕರಿತೀವಿ. ಇನ್ ಕೇಸ್ ಎಲ್ಲ ಫ್ಯೂಸ್ ಆಗಿ ಕೂತಿದ್ರೆ, ಕಾರ್ಪಲ್ಸ್ ಎಲ್ಲ ಫ್ಯೂಸ್ ಆಗಿ ಕೂತಿದ್ರೆ ನಾವು ಅದನ್ನ ಸಿಂಕಾರ್ಪಸ್ ಅಂತ ಕರಿತೀವಿ. ಓಕೆ, ಎಪೋಕಾರ್ಪಸ್ ಅನ್ನುವಂಥದ್ದು ಕಾರ್ಪಲ್ಸ್ ಫ್ರೀ ಆಗಿದ್ರೆ ಸಿಂಕಾರ್ಪಸ್ ಅನ್ನುವಂಥದ್ದು ಕಾರ್ಪಲ್ಸ್ಗಳು ಫ್ಯೂಸ್ ಆಗಿದ್ರೆ. ಎಪೋಕಾರ್ಪಸ್ಗೆ ನಮಗೆ ಲೋಟಸ್ ಮತ್ತು ರೋಸ್ಗಳು ಎಕ್ಸಾಂಪಲ್ಸ್ ಆಗಿ ಬಂದರೆ, ಸಿಂಕಾರ್ಪಸ್ಗೆ ನಮಗೆ ಟೊಮ್ಯಾಟೊ ಮತ್ತು ಮಸ್ಟರ್ಡ್ ನಮಗೆ ಎಕ್ಸಾಂಪಲ್ಸ್ ಆಗಿ ಬರುತ್ತೆ. ಓಕೆ, ಸೊ ಇವೆಲ್ಲ ಮಲ್ಟಿ ಕಾರ್ಪುಲರಿ ಕಂಡೀಷನ್ಸ್ ಅಲ್ಲಿ ಬರುವಂಥದ್ದು. ಫ್ಯೂಸ್ ಆಗಿರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಲ್ಲಿ ಎರಡಾದ್ರೂ ಇರಬೇಕಲ್ವಾ. ಸೊ ಮಲ್ಟಿಪಲ್ ಕಾರ್ಪುಲರೀಸ್ ಅಂತ ಕಂಡೀಷನ್ಸ್ ಎಲ್ಲ ನಮಗೆ ಎಪೋಕಾರ್ಪಸ್ ಆ್ಯಂಡ್ ದೆನ್ ಸಿಂಕಾರ್ಪಸ್ ನೋಡಲಿಕ್ಕೆ ಸಿಗುವಂಥದ್ದು. ಓಕೆ, ದೆನ್ ಇನ್ನು ಓವರಿ ಅನ್ನೋಂಥದ್ದು ಆಲ್ರೆಡಿ ನಾನು ಹೇಳ್ದಂಗೆ ಫರ್ಟಿಲೈಸೇಷನ್ ಆದಮೇಲೆ ಫ್ರೂಟ್ ಆಗುತ್ತೆ. ಓವ್ಯೂಲ್ ಅನ್ನುವಂಥದ್ದು ಫರ್ಟಿಲೈಸೇಷನ್ ಆದಮೇಲೆ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಪ್ಲಾಸೆಂಟೇಷನ್ನ ಜಾಗಕ್ಕೆ ಹೋಗೋಣ. ಪ್ಲಾಸೆಂಟಾ ಅಂತ ಹೇಳಿದ್ರೆ ನಾವು ಆಲ್ರೆಡಿ ನೋಡಿದ್ವಲ್ವಾ, ಒಂದು ಕುಷನ್ ಲೈಕ್ ಟಿಶ್ಯೂ ಇರುತ್ತೆ ವಿಚ್ ಬೇರ್ಸ್ ದಿ ಓವ್ಯೂಲ್ ಇನ್ಸೈಡ್ ದಿ ಓವರಿ. ಓಕೆ, ಸರಿ. ಇನ್ನು ಪ್ಲಾಸೆಂಟೇಷನ್ ಓವ್ಯೂಲ್ಸ್ನ ಅರೇಂಜ್ಮೆಂಟ್ ಯಾವ ರೀತಿ ನಡೆಯುತ್ತೆ? ಏಸ್ಟಿವೇಷನ್ ಅಲ್ಲಿ ನಾವು ಆ ಪೆಟಲ್ಸ್ಗಳು ಅಥವಾ ಸೆಪಲ್ಸ್ಗಳ ಅರೇಂಜ್ಮೆಂಟ್ನ ಬೇಸಿಸ್ ಅಲ್ಲಿ ನಾವು ಏಸ್ಟಿವೇಷನ್ ಅಂತ ಕರೆದ್ರೆ, ಇನ್ನು ಪ್ಲಾಸೆಂಟೇಷನ್ ಅಲ್ಲಿ ದಿ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ವಿತ್ ಇನ್ ದಿ ಓವರಿಯನ್ನ ನೋಡ್ತೇವೆ. ಪ್ಲಾಸೆಂಟೇಷನ್ ಕೇಸಲ್ಲಿ ಇಲ್ಲಿ ಬೇರೆ ಬೇರೆ ಪ್ಲಾಸೆಂಟೇಷನ್ಸ್ ಇದೆ ನಮಗೆ, ಮಾರ್ಜಿನಲ್, ಆಕ್ಸೈಲ್, ಫ್ರೀ ಸೆಂಟಲ್, ಪರೈಟಲ್ ಆ್ಯಂಡ್ ಬೇಸಲ್ ಅಂತ ಹೇಳ್ಕೊಂಡು ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ದೆನ್ ಫಸ್ಟ್ಗೆ ನಾವು ಮಾರ್ಜಿನಲ್ ಪ್ಲಾಸೆಂಟೇಷನ್ ನೋಡೋಣ. ಮಾರ್ಜಿನಲ್ ಪ್ಲಾಸೆಂಟೇಷನಲ್ಲಿ ನಮಗೆ ಯೂನಿಲಾಕ್ಯುಲರ್ ಓವರಿ ಅಂತ ಇದೆ. ಲಾಕ್ಯೂಲ್ ಅಂತ ಹೇಳಿದ್ರೆ ಚೇಂಬರ್ಸ್ ಇನ್ಸೈಡ್ ದಿ ಓವರಿ ಅಂತ ಹೇಳ್ಕೊಂಡು ನಾವು ನೋಡಿದ್ವಲ್ವಾ. ಸೊ ಇದ್ರ ಕೇಸಲ್ಲಿ ನಾವು ನೋಡಿ ಇದ್ರ ಪೂರ್ತಿ ಒಂದೇ ಒಂದು ಚೇಂಬರ್ ಇರುವಂಥದ್ದು ಒಳಗಡೆ. ಓಕೆನಾ. ಸೊ ಈ ಒಂದೇ ಒಂದು ಚೇಂಬರ್ ಇರುವಂಥದ್ದು ಇಲ್ಲಿ ಕಂಪ್ಲೀಟ್ ಆಗಿ. ಓಕೆ, ಸೊ ಅದಕ್ಕೆ ಅದನ್ನು ನಾವು ಯೂನಿಲಾಕ್ಯುಲಾರ್ ಓವರಿ ಅಂತ ಕರೆಯುವಂಥದ್ದು. ಓಕೆ, ಇನ್ನು ಮಾರ್ಜಿನಲ್ಲಿ ಓವ್ಯೂಲ್ಸ್ಗಳು ಅಟ್ಯಾಚ್ ಆಗಿರೋದ್ರಿಂದಾನೆ ಇದನ್ನು ನಾವು ಮಾರ್ಜಿನಲ್ ಅಂತ ಕರೆಯುವಂಥದ್ದು. ಓಕೆನಾ. ಸೊ ಓವ್ಯೂಲ್ಸ್ಗಳು ಇಲ್ಲಿ ನೋಡಿ, ಇಲ್ಲಿ ಅಟ್ಯಾಚ್ ಆಗಿದೆ, ಇಲ್ಲಿ ಅಟ್ಯಾಚ್ ಆಗಿದೆ, ಇಲ್ಲಿ ಅಟ್ಯಾಚ್ ಆಗಿದೆ, ಎಲ್ಲ ಅಟ್ಯಾಚ್ ಆಗಿ ಕೂತಿದೆಯಲ್ವಾ. ಸೊ ಈ ರೀತಿ ಅಟ್ಯಾಚ್ಮೆಂಟ್ ನಾವು ಮಾರ್ಜಿನಲ್ ಅಟ್ಯಾಚ್ಮೆಂಟ್ ಅಂತ ಕರೆಯುವಂಥದ್ದು. ಈ ಓವ್ಯೂಲ್ಸ್ ಆರ್ ಅರೇಂಜ್ಡ್ ಇನ್ 2 alternate rows, the ridge forming 2 rows ಅಂತ ಹೇಳ್ಕೊಂಡು ನಾವಾಗ ಅವರೆಕಾಳೆಲ್ಲ ನಾವು ಓಪನ್ ಮಾಡಿ ನೋಡ್ಬೇಕಾದ್ರೆ ನಾವು ನೋಡ್ಬೋದಲ್ಲ, ಕರೆಕ್ಟ್ ಆ ಲೈನಲ್ಲೇನೆ ಎಲ್ಲ ಕಾಳುಗಳು ಬಂದು ಅಟ್ಯಾಚ್ ಆಗಿ ಕೂತಿರುತ್ತೆ. ಸೊ ಆ ರೀತಿಯಾದಂಥ ಒಂದು ಅಟ್ಯಾಚ್ಮೆಂಟ್ ಅನ್ನು ನಾವು ಮಾರ್ಜಿನಲ್ ಪ್ಲಾಸೆಂಟೇಷನ್ ಅಂತ ಕರೆಯುವಂಥದ್ದು. ಓಕೆನಾ. ಎಕ್ಸಾಂಪಲ್ ನಮಗೆ ಪಿ ಇದೆ, ಫೇಬೇಸಿಯ ಪ್ಲಾಂಟಿನ ಪಿ ಪ್ಲಾಂಟ್ ಬರುತ್ತೆ. ಓಕೆ, ದೆನ್ ನಾವು ಆಕ್ಸೈಲ್ ಪ್ಲಾಸೆಂಟೇಷನ್ಗೆ ನೋಡೋಣ.
ಆಕ್ಸೆಲ್ ಪ್ಲಾಸೆಂಟೇಷನ್ ಒನ್ಸ್ ಅಗೇನ್ ಒಂದು ಫೇಮಸ್ ಎಕ್ಸಾಂಪಲ್ ಲೆಮನ್ ಅನ್ನು ನಾವು ಕಟ್ ಮಾಡಿ ನೋಡಿದ್ರೆ ನಾವು ನೋಡ್ಬೋದಲ್ವಾ, ಸೆಗ್ಮೆಂಟ್ಸ್ಗಳಿರುತ್ತೆ ಒಳಗಡೆ, ಅದ್ರ ಮಧ್ಯದಲ್ಲಿ ಸೀಡ್ಸ್ ಎಲ್ಲ ಬಂದು ಕೂತಿರುತ್ತೆ. ಇಲ್ಲಿ ನೋಡಿ, ಮಧ್ಯದಲ್ಲಿ ಸೀಡ್ಸ್ ಎಲ್ಲ ಬಂದು ಕೂತಿರುತ್ತೆ. ಎಲ್ಲದಕ್ಕೂ ಸಹ ಒಂದು ರೀತಿ ಪಾರ್ಟಿಷನ್ ಮಾಡ್ದಂಗೆ ಇರುತ್ತೆ. ಎಲ್ಲ ಪಾರ್ಟಿಷನ್ ಮಾಡ್ದಂಗೆ ಇದೆ ತಾನೆ. ಸೊ ಈ ಪಾರ್ಟಿಷನ್ ಮಾಡಿರೋದ್ರಿಂದಾನೆ ನಮಗೆ ಲಾಕ್ಯೂಲ್ಸ್ ಅನ್ನುವಂಥದ್ದು ಮಲ್ಟಿ ಲಾಕ್ಯುಲರ್ ಆಗುವಂಥದ್ದು. ಯಾಕೆ? ಚೇಂಬರ್ಗಳು ಒಂದಕ್ಕಿಂತ ಜಾಸ್ತಿ ಇದೆ. ಅದಕ್ಕೆ ಲಾಕ್ಯೂಲ್ ಅಂತ ಹೇಳಿದ್ರೆ ಚೇಂಬರ್ ಇನ್ಸೈಡ್ ದಿ ಓವರಿ, ಅದು ಮಲ್ಟಿಪಲ್ ಇರೋದ್ರಿಂದಾನೆ ನಾವು ಅದನ್ನ ಮಲ್ಟಿ ಲಾಕ್ಯುಲಾರ್ ಅಂತ ಕರೆಯುವಂಥದ್ದು. ಮಲ್ಟಿ ಲಾಕ್ಯುಲರ್ ಓವರಿ ಆಗಿರುತ್ತೆ. ಪ್ಲಾಸೆಂಟಾ ಅನ್ನುವಂಥದ್ದು ಆಕ್ಸಿಯಲ್ ಆಗಿರುತ್ತೆ. ಓಕೆ, ಎಕ್ಸಾಂಪಲ್ ಚೈನಾ ರೋಸು, ಟೊಮ್ಯಾಟೊ, ಲೆಮನ್ ಅನ್ನುವಂಥದ್ದು ಬಹಳ ಫೇಮಸ್ ಎಕ್ಸಾಂಪಲ್. ಒಂದ್ಸಲ ಕಟ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಆಕ್ಸಿಯಲ್ ಪ್ಲಾಸೆಂಟೇಷನ್ ಇದೆ ಅಂತ ಹೇಳ್ಕೊಂಡು ಅಲ್ವಾ. ಸೊ ಅದೇ ರೀತಿ ಪ್ಲಾಸೆಂಟೇಷನ್ ನಮಗೆ ಆಕ್ಸಿಯಲ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು. ಮಲ್ಟಿ ಲಾಕ್ಯುಲರ್ ಆಗಿರುತ್ತೆ ಓವರೀಸು, ಚೇಂಬರ್ಸ್ಗಳು ಜಾಸ್ತಿ ಇರುತ್ತೆ ಒಂದಕ್ಕಿಂತ. ದೆನ್ ಓವ್ಯೂಲ್ಸ್ಗಳು ಕರೆಕ್ಟ್ ಆಗಿ ಸೆಂಟ್ರಲ್ ಈ ಕಡೆ ಬಂದು ಒಂದೊಂದು ಚೇಂಬರ್ ಅಲ್ಲಿ ಅಟ್ಯಾಚ್ಡ್ ಆಗಿ ಕೂತಿರುತ್ತೆ. ಓಕೆ, ದೆನ್ ಇನ್ನು ಫ್ರೀ ಸೆಂಟ್ರಲ್. ಓಕೆನಾ. ಸೊ ಈ ಆಕ್ಸಿಯಲ್ ಪ್ಲಾಸೆಂಟೇಷನ್ ಅಲ್ಲೇನೆ ನಾವು ಚೇಂಬರ್ಸ್ಗಳನ್ನ ತೆಗೆದುಹಾಕಿ. ಓಕೆ, ಇಲ್ಲಿ ಯಾವುದೇ ಚೇಂಬರ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಯಾವುದೇ ಚೇಂಬರ್ಸ್ಗಳು ಇಲ್ಲ ಇಲ್ಲಿ ಅಲ್ವಾ. ಚೇಂಬರ್ಸ್ ಎಲ್ಲ ಅಳ್ಸಾಕೋಣ. ಸೊ ಚೇಂಬರ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಅದು ಯೂನಿಲಾಕ್ಯುಲರ್ ಓವರಿನೇ ಆಗಿರುತ್ತೆ. ಬಟ್ ಒಳಗಡೆನೆ ಎಲ್ಲ ಒಂದೇ ಕಡೆನೆ ಏನಾಗಿದೆ, ಓವ್ಯೂಲ್ಸ್ಗಳು ಅರೇಂಜ್ ಆಗಿ ಕೂತಿರುವಂಥದ್ದು. ಓಕೆ, ಸೊ ಓವ್ಯೂಲ್ಸ್ ಆರ್ ಬೋರ್ನ್ ಆನ್ ದ ಸೆಂಟ್ರಲ್ ಆಕ್ಸಿಸ್. ಬಟ್ ಅದನ್ನು ಪಾರ್ಟಿಷನ್ ಮಾಡಲಿಕ್ಕೆ ಯಾವುದೇ ರೀತಿಯಂಥ ಸೆಪ್ಟಾಗಳು ಇರೋದಿಲ್ಲ. ಸೆಪ್ಟಾ ಆಬ್ಸೆಂಟ್ ಆಗಿದ್ದು ಓವ್ಯೂಲ್ಸ್ಗಳು ಸೆಂಟ್ರಲ್ ಆಕ್ಸಿಸ್ ಅಲ್ಲೇನೆ ಬಂದಿದೆ. ಓಕೆ, ಸೆಂಟ್ರಲ್ ಆಕ್ಸಿಸ್ ಅಲ್ಲೇ ಬಂದಿದೆ, ಬಟ್ ಸೆಪ್ಟಾಸ್ ಬಂದಿದೆ ಅಲ್ಲಿ ಅಂತ ಹೇಳಿದ್ರೆ ನಾವು ಅದನ್ನು ಆಕ್ಸಿಯಲ್ ಪ್ಲಾಸೆಂಟೇಷನ್ ಅಂತ ಕರಿಬೋದು. ಎಕ್ಸಾಂಪಲ್ ಡಯಾಂಥಸ್ ಅಂಡ್ ಪ್ರಿಮ್ರೋಸ್ ಬೇಸಿಕಲಿ. ಓಕೆ, ಸೊ ಇದೆಲ್ಲ ಎಕ್ಸಾಂಪಲ್ಸು ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್ಗೆ. ಓಕೆ, ದೆನ್ ನಾವು ಪರೈಟಲ್ ಪ್ಲಾಸೆಂಟೇಷನ್ಗೆ ಹೋಗೋಣ. ಪರೈಟಲ್ ಪ್ಲಾಸೆಂಟೇಷನ್ ಅಲ್ಲಿ ಬೇಸಿಕಲಿ ಇಲ್ಲೇ ಆ ಲಾಸ್ಟ್ ಒನ್ ಅಲ್ಲಿ ಸೆಂಟ್ರಲಿ ಅರೇಂಜ್ ಆಗಿದ್ರೆ ಇಲ್ಲೇನಾಗಿದೆ, ಸೈಡ್ಸ್ ಅಲ್ಲಿ ಹೋಗಿ ಅರೇಂಜ್ ಆಗಿದೆ. ಅದನ್ನು ನಾವು ಎಂಡ್ ಸೈಡ್ಸ್ ಅಲ್ಲಿ ಹೋಗಿ ಅರೇಂಜ್ ಆಗಿದೆ. ಅದನ್ನೇ ನಾವು ಪೆರಿಫೆರಲ್ ಪಾರ್ಟ್ ಅಂತ ಕರೆಯುವಂಥದ್ದು. ಓಕೆ, ಇಲ್ಲಿ ಹೊರಗಡೆ ಇರುವಂಥ ಪೋರ್ಷನ್ಸ್ ಅಲ್ಲೇ ಅಲ್ವಾ ಅರೇಂಜ್ ಆಗಿರುವಂಥದ್ದು. ಸೊ ಹಾಗಾಗಿ ಅದನ್ನು ಪೆರಿಫೆರಲ್ ಅಂತ ಕರಿತೀವಿ, ಹೋಗಿ ಸೈಡ್ಸ್ಗೆ ಹೋಗಿ ಕೂತ್ಕೊಂಡಿರುವಂಥದ್ದು ಅಂತ ಹೇಳ್ಕೊಂಡು. ಓಕೆನಾ. ಸೊ ಆ ರೀತಿ ಅರೇಂಜ್ ಆಗಿರೋದ್ರಿಂದನೇ ಸೊ ಈ ಓವರೀಸ್ ಈ ಪ್ಲಾಸೆಂಟೇಷನ್ ನಾವು ಪೆರೈಟಲ್ ಪ್ಲಾಸೆಂಟೇಷನ್ ಅಂತ ಕರೆಯುವಂಥದ್ದು. ಇದರಲ್ಲಿ ಓವರೀಸ್ ಅನ್ನುವಂಥದ್ದು ಇನ್ನರ್ ವಾಲ್ ಆಫ್ ದಿ ಓವರಿಯಲ್ಲಿ ಬಂದು ಕೂತಿರುತ್ತೆ. ಓವರಿ ಇದಾದರೆ ಓವರಿಯ ಒಳಗಡೆ ಇರೋ ವಾಲ್ ಇದೆ ಅಲ್ವಾ, ಸೊ ಓವರಿಯ ಇನ್ನರ್ ವಾಲಿನ ಅಲ್ಲೋಗಿ ಕೂತಿರುತ್ತೆ. ಓಕೆನಾ. ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಕೂತಿರಲ್ಲ, ಪೆರಿಫೆರಿಯಲ್ಲಿ ಹೋಗಿ ಕೂತಿರುತ್ತೆ, ಪೆರಿಫೆರಲ್ ಪಾರ್ಟಲ್ಲಿ ಹೋಗಿ ಕೂತಿರುತ್ತೆ. ಓಕೆನಾ. ಸೊ ಇದು ಸೆಂಟ್ರಲ್ ಆಕ್ಸಿಸ್ ಪೋರ್ಷನ್ಸ್ ಆದರೆ ಈ ಪೋರ್ಷನ್ಸ್ ಎಲ್ಲ ಪೆರಿಫೆರಲ್ ಪೋರ್ಷನ್ಸ್. ಓಕೆನಾ. ಸೊ ಈ ಪೆರಿಫೆರಲ್ ಪೋರ್ಷನ್ಸ್ ಅಲ್ಲಿ ಇನ್ನರ್ ವಾಲ್ ಆಫ್ ದ ಓವರಿಯಲ್ಲಿ ಓವ್ಯೂಲ್ಸ್ಗಳು ಅಟ್ಯಾಚ್ ಆಗಿ ಕೂತಿರುತ್ತೆ ಅಲ್ಲಿ ಪರೈಟಲ್ ಪ್ಲಾಸೆಂಟೇಷನ್ ಅಲ್ಲಿ. ಎಕ್ಸಾಂಪಲ್ಸ್ ನಮಗೆ ಆರ್ಜಿಮೋನ್ ಮತ್ತೆ ಮಸ್ಟರ್ಡ್ ಪ್ಲಾಂಟ್ಸ್ಗಳು ನೋಡಲಿಕ್ಕೆ ಸಿಗುತ್ತೆ. ಓಕೆ, ದೆನ್ ನಾವು ಬೇಸಲ್ ಪ್ಲಾಸೆಂಟೇಷನ್ಗೆ ಹೋಗೋಣ. ನಮ್ಮ ಲಾಸ್ಟ್ ಟೈಪ್ ಆಫ್ ಪ್ಲಾಸೆಂಟೇಷನ್ ಬೇಸಲ್ ಪ್ಲಾಸೆಂಟೇಷನ್ ಅಲ್ಲಿ ಪ್ಲಾಸೆಂಟಾ ಡೆವಲಪ್ಸ್ ಅಟ್ ದ ಬೇಸ್. ಓಕೆನಾ. ಸೊ ಓವರಿಯಲ್ಲಿ ಇಲ್ಲಿ ಬೇಸಿಕಲಿ ಬೇಸ್ ಆಫ್ ದಿ ಓವರಿ ಆ್ಯಂಡ್ ಅ ಸಿಂಗಲ್ ಓವ್ಯೂಲ್ ಇಸ್ ಅಟ್ಯಾಚ್ ಟು ಇಟ್. ಒಂದು ಸ್ವಲ್ಪ ಯುನೀಕ್ ಆಗಿರುತ್ತೆ ಇದು. ಯಾಕೆ ಅಂತ ಹೇಳಿದ್ರೆ ಓವರಿ ಅನ್ನುವಂಥದ್ದು ಓವ್ಯೂಲ್ ಅನ್ನುವಂಥದ್ದು ಬೇಸಿಕಲಿ ಬೇಸ್ ಆಫ್ ದಿ ಓವರಿಯಲ್ಲಿ ಅಟ್ಯಾಚ್ಡ್ ಆಗಿ ಕೂತಿರುತ್ತೆ. ಓಕೆ, ಸೊ ಸಿಂಗಲ್ ಓವ್ಯೂಲ್ ಇರುತ್ತೆ, ಬೇಸ್ ಆಫ್ ದ ಓವರಿಯಲ್ಲಿ ಅಟ್ಯಾಚ್ಡ್ ಆಗಿ ಕೂತಿರುತ್ತೆ. ಇದಕ್ಕೆ ನಮಗೆ ಎಕ್ಸಾಂಪಲ್ಸು ಸನ್ಫ್ಲವರ್ ಆ್ಯಂಡ್ ದೆನ್ ಮ್ಯಾರಿ ಗೋಲ್ಡ್. ಓಕೆ, ಸೊ ದಿಸ್ ವಾಸ್ ಅಬೌಟ್ ಪ್ಲಾಸೆಂಟೇಷನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವತ್ತಿನ ಟಾಪಿಕಲ್ಲಿ ನಾವು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳು ಟಾಪಿಕ್ಸ್ಗಳನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಇದೇ ಟಾಪಿಕಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳನ್ನ ನೋಡಿದ್ವಿ, ಡಿಫ್ರೆಂಟ್ ಟರ್ಮಿನಾಲಜೀಸ್ಗಳನ್ನ ನೋಡಿದ್ವಿ, ವೋರಲ್ಸ್ ಆಫ್ ಅ ಫ್ಲವರ್ ನೋಡಿದ್ವಿ, ಇನ್ಫ್ಲಾರೆಸೆನ್ಸ್ ಇಂದ ಸ್ಟಾರ್ಟ್ ಮಾಡಿ ಪಾರ್ಟ್ಸ್ ಆಫ್ ಅ ಫ್ಲವರ್ ನೋಡಿದ್ವಿ, ಎಸೆನ್ಷಿಯಲ್ ಯಾವುದು, ನಾನ್ ಎಸೆನ್ಷಿಯಲ್ ವೋರಲ್ಸ್ ಯಾವುದು, ಒಂದೊಂದು ವೋರಲ್ಸ್ ಅನ್ನು ನಾವು ಸ್ಟಡಿ ಮಾಡಿದ್ವಿ, ಎಕ್ಸಾಂಪಲ್ಸ್ಗಳನ್ನ ನೋಡಿದ್ವಿ. ಸೊ ಈ ರೀತಿ ಎಕ್ಸಾಂಪಲ್ಸ್ ಮತ್ತೆ ಬರುವಂಥ ಎಲ್ಲ ಟರ್ಮಿನಾಲಜೀಸ್ಗಳನ್ನು ಪ್ರಾಪರ್ ಆಗಿ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ದ್ಯಾಟ್ ಈಸ್ ದ ಓನ್ಲಿ ಒನ್ ವೇ ಈ ಒಂದು ಟಾಪಿಕಲ್ಲಿ. ಓಕೆನಾ. ಸೊ ಈ ಟಾಪಿಕ್ ನಾವು ಪಾಠ ಮಾಡಿದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ರೆಗ್ಯುಲರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಅದು ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾವು ಪಾಠ ಮಾಡುವಂಥ ಸ್ಲೈಡ್ಸ್ ಆ್ಯಂಡ್ ನೋಟ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಕಮ್ಯುನಿಟಿ ಚಾನಲಿಂದು. ಅಲ್ಲಿ ಹೋಗಿ ನಮ್ಮ ಸ್ಲೈಡ್ಸ್ ಅಥವಾ ನೋಟ್ಸನ್ನು ನೀವು ಆಕ್ಸೆಸ್ ಮಾಡ್ಕೊಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ದ ಕ್ಲಾಸ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.